ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ, ಮಾಧ್ಯಮದವರಿಗೆ, ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ತಾಯಂದಿರಿಗೆ, ಎಸ್ಪೆಷಲಿ ನನ್ನ VIPs ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಲಿವಿಂಗ್ ಲೆಜೆಂಡ್ ಶಿವಣ್ಣ ಅವ್ರಿಗೆ ಆಪರೇಷನ್ ನಡೀತಾ ಇದೆ. ಆ ಭಗವಂತ ನಮಗೇನು ಆಯಿಸ್ಕೊಟ್ಟಿದನೋ ಅಷ್ಟು ಶಿವಣ್ಣನಿಗೆ ಕೊಡಲಿ. ಯಾಕೆಂದರೆ ಈಸ್ ಅ ಪಿಲ್ಲರ್ ಆಫ್ ಕನ್ನಡ ಇಂಡಸ್ಟ್ರಿ. ಆ್ಯಂಡ್ ಅಫ್ಕೋರ್ಸ್ ಇವತ್ತೊಂದು ಸಾಂಗ್ ರಿಲೀಸ್ ಆಗ್ತಾ ಇದೆ ಕೇಳಿತು ಅಂದರೆ ಇದಕ್ಕೆ ಕಾರಣಕರ್ತರು ನಮ್ಮ ಡೈರೆಕ್ಟ್ರು ಪ್ರೇಮಣ್ಣ. ಅವ್ರದ್ದು ಎಲ್ಲ ಸಿನಿಮಾ ಸಾಂಗ್ಸು ಹಿಟ್ಟು. ಫ್ರಮ್ ಸ್ಟಾರ್ಟಿಂಗ್ ಕರಿಯ, ಜೋಗಿ, ಜೋಗಯ್ಯ, ಏಕಲವ್ಯ, ಎಕ್ಸ್ಕ್ಯೂಸ್ ಮೀ, ಈಗ ಕೇಳಿ ಒಂದು ಸಾಂಗ್ ರಿಲೀಸ್ ಆಗಿದೆ. ಅಫ್ಕೋರ್ಸ್ ತುಂಬಾ ಚಾಲೆಂಜಿಂಗ್ ಆಗಿತ್ತು ಕಂಪೋಸ್ ಮಾಡಿರೋ ಸ್ಟೈಲು. ಪ್ರತಿಯೊಂದು BGMಗೂ 10 ಡಿಫ್ರೆಂಟ್ ಸ್ಟೆಪ್ಸು. ನಾವು ಯಾವ್ದ್ರಿ ಮಾಡೋದು ಅಂತ. ಸೊ ಫೈನಲಿ ಒಂದು BGM ಓಕೆ ಇದು ಫಿಕ್ಸ್ ಆಗೋಣ ಅಂತ ಫಿಕ್ಸ್ ಆದ್ವಿ. ಫಿಕ್ಸ್ ಆದಮೇಲೆ ಓಕೆ ಏನಯ್ಯ ಸಿಗ್ನೇಚರ್ ಸ್ಟೆಪ್ಪು ಓಕೆ ಮಾಡೋಣ ಅಂದ್ಕೊಂಡು ಮಾಡಿದ್ರೆ ಕಾರ್ ಮೇಲೆ ಮಾಡೋದಿತ್ತು. ಇದ್ಯಾದಯ್ಯ ಇದು ಏನೋ ಎಲ್ಲ ಓಕೆ ಆಗ್ಬಿಟ್ಟು ಕಾರ್ ಮೇಲೆ ಮಾಡು ಅಂತಾರಲ್ಲ. ಸರಿ ಕಾರ್ ಮೇಲೆ ಮಾಡೋಣ ಅಂದ್ಕೊಂಡು ಕಾರ್ ಮೇಲೆ ಮಾಡಿದ್ವಿ. ಇವ್ರು ಎಕ್ಸ್ಟ್ರಾ ಇಂಪ್ರೂವೈಸೇಷನ್, ಮಗ ಪಾಸಿಂಗಲ್ಲಿದ್ರೆ ಹೆಂಗಿರತ್ತೆ ಅಂದರು. ಅಣ್ಣ ನಾನು ಅಂಥ ಟ್ಯಾಲೆಂಟೆಡ್ ಅಲ್ಲ, ದಯವಿಟ್ಟು ನಿಂತ್ಕೊಂಡಿರೋ ಕಾರ್ ಮೇಲೆ ಮಾಡ್ತೀನಿ, ನೀವು ಅದನ್ನು CG ಎಲ್ಲ ಹಂಗೆ ಓಡಿಸ್ರೋಣ ಅಂದೆ. ಎಲ್ಲಾದರೂ ಉಂಟಾ, ಸುಮ್ಮನೆ ಇರೋ ಮಗ, ನೀನು ಮಾಡೋ ನೀನು, ನಾನು ಹೇಳ್ತೀನಿ ಅಂದ್ರೆ. ಅಣ್ಣ ಆಗಲ್ಲ ಅಣ್ಣ ಅಂದರೆ ಮಾಸ್ಟರ್ ನೋಡ್ರಿ ಇದ್ರು ಹೆಂಗೆ ಮಾಡ್ತೇನೆ ಈಗ ಅಂತೆಲ್ಲ ಹೇಳಿ 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 ಕಾರ್ ಹತ್ತಿಸಿದ್ರು. ಸೊ ಈಗ ಕಾರ್ ಹತ್ತಾದ್ಮೇಲೆ ಅನ್ನಿಸ್ತಾ ಇದೆ ಮುಂದಕ್ಕೆ ಫ್ಲೈಟ್ ಹತ್ತಿಸ್ತಾರೆ ಅಂತ. ಸೊ ಐ ಥ್ಯಾಂಕ್ ನಮ್ಮ ಮೋಹನ್ ಮಾಸ್ಟರ್ಗೆ ಆ್ಯಂಡ್ ಅಫ್ಕೋರ್ಸ್ ನಮ್ಮ ಶ್ಯಾಮ್ ಸರ್. ಆಗಲೇ ಹೇಳ್ದಂಗೆ ನಾನು ಅವ್ರನ್ನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನನ್ನ ಅದ್ದೂರಿ ಟೈಮಲ್ಲಿ ನಮಗೆ ಕಾಸು ಇಲ್ದಿರ್ಬೇಕಾದ್ರೆ ನಾವು ಎಲ್ಲರ ಹತ್ರ ಕಾಸು ಹೊಂಚ್ಕೊಂಡು ಬಂದು ಕೊಡ್ತಾ ಇದ್ವಿ. CDs ಕೊಡೋರು. ಆಮೇಲೆ ಒಂದು ಪಾಯಿಂಟಲ್ಲಿ ನೋಡಿ ಓಕೆ ನಿಮಗೆ ಏನು ತುಂಬ ಪ್ರಾಬ್ಲಮ್ ಇದೆ ತಾನೆ ತೋಳಿ ಅಂತ 1000 CD ಎಲ್ಲ ಕೊಟ್ಟಿದ್ರು ಫ್ರೀಯಾಗಿ. ಸೊ ಥ್ಯಾಂಕ್ ಯು ಸೋ ಮಚ್. ಅಲ್ಲಿಂದ ಇವಾಗ ತಿರ್ಗಾ ಪುಗ್ರ ಆದ್ಮೇಲೆ ತಿರ್ಗಾ ಜಾಯ್ನ್ ಆಗಿದ್ದೀವಿ. ಆ್ಯಂಡ್ ಫಸ್ಟ್ ಟೈಮ್ ನಾವು ಅರ್ಜುನ್ ಜನ್ಯ ಸರ್ ಜೊತೆ ವರ್ಕ್ ಮಾಡ್ತಾ ಇರೋದು. ಕಂಪೋಸಿಂಗ್ ಎಲ್ಲ ಸೂಪರ್ ಆಗಿದೆ. ಡೆಫಿನೆಟ್ಲಿ ಇದು ನ್ಯೂ ಇಯರ್ಗೊಂದು ಒಳ್ಳೆ ಬ್ಯಾಶ್ ಆಗುತ್ತೆ. ಯಾಕೆಂದರೆ ಟೆಕ್ನೋ ಸಾಂಗ್. ಸೊ ಡೆಫಿನೆಟ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ವೆಂಕಟ್ ಸರ್ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವರೇ ಇನ್ಸಿಸ್ಟ್ ಮಾಡಿದ್ದು ಫೋಕ್ ಡ್ಯಾನ್ಸ್ ಬೇಕು, ಫೋಕ್ ಸಾಂಗ್ ಬೇಕು ಅಂತ. ಶಿವ ಆಗೋದಕ್ಕೆ ಅವರು ಒಂದು ಮೇಜರ್ ಕಾರಣ. ಆ್ಯಂಡ್ ಥ್ಯಾಂಕ್ಸ್ ಟು ಸುಪ್ರೀತ್ ಸರ್, ಎಲ್ಲದರಲ್ಲೂ ಸಪೋರ್ಟ್ ಮಾಡಿದರೆ. ಆ್ಯಂಡ್ ನಮ್ಮ ಮೋಹನ್ ಬಿಕೆರೆ, ನಿಮಗೆ 1970s ಹೆಂಗಿರುತ್ತೋ, ಅಫ್ಕೋರ್ಸ್ ನಾನು ಹುಟ್ಟಿರಲಿಲ್ಲ, ಬಟ್ ಹೆಂಗಿತ್ತೋ ಹಂಗೆ ಡೆಫಿನೆಟ್ಲಾಗಿ ಇದ್ದೇ ಇರುತ್ತೆ. ಯಾಕೆಂದರೆ ಇನ್ಕ್ಲೂಡಿಂಗ್ ನಮ್ಮ ಜೂನಿಯರ್ ಆರ್ಟಿಸ್ಟ್ ಅಂತ ಏನು ಕರಿತೀವಿ, ಅವರು ಎಲ್ಲ ಕ್ಯಾರೆಕ್ಟರ್ಸೂ ರೆಟ್ರೋ ಅಲ್ಲಿ ಫೀಲ್ ಮಾಡೋದು ಭಾರಿ ಕಷ್ಟ. ಅದನ್ನು ವಿಜುವಲೈಸ್ ಮಾಡಿದ್ದು ಡೈರೆಕ್ಟ್ರು, ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದು ನಮ್ಮ ವಿಲಿಯಮ್ಸ್ ಅವರು. ತುಂಬಾ ಪ್ರಾಮಿಸಿಂಗ್ ವಿಜುವಲ್ಸ್ ಇರುತ್ತೆ 100%. ಆ್ಯಂಡ್ ಮೇಡಮ್ ಬಗ್ಗೆ ಹೇಳಬೇಕು ಅಂದರೆ ನೀವೇ ನೋಡಿದ್ರಿ ಡ್ಯಾನ್ಸಲ್ಲಿ ಮ್ಯಾಚ್ ಮಾಡೋದೇ ಸ್ವಲ್ಪ ಕಷ್ಟ. ಏನಯ್ಯ ನಮಗೆಲ್ಲರೂ ಇವರು ಹೇಳೋದು, ಸರ್ ನೀವು ಸಖತ್ತಾಗಿ ಡ್ಯಾನ್ಸ್ ಮಾಡ್ತೀರಾ ಅಂತ. ಅಯ್ಯೋ ನಿಜ ಹೇಳ್ರಯ್ಯ. ಇಲ್ಲ ಡೆಫಿನೆಟ್ಲಿ ಶೀಸ್ ಡನ್ ಅ ಗ್ರೇಟ್ ಜಾಬ್ ಇನ್ಕ್ಲೂಡಿಂಗ್ ಸಿನಿಮಾಲು ಅಷ್ಟೇ. ಆ್ಯಂಡ್ ಥ್ಯಾಂಕ್ಸ್ ಟು ನಮ್ಮ ಫೇವ್ರೆಟ್ ಹೀರೋಯಿನು ರಕ್ಷಿತಾ ಮ್ಯಾಮ್. ಯಾಕೆಂದರೆ ಅಪ್ಪು ಮೂವಿಯಿಂದನೂ ನನಗದೇ ಅವ್ರದ್ದು ನೋಡಿದ್ದೀನಿ. ಆ್ಯಂಡ್ ಸಿಂಬು ಜೊತೆ ಒಂದು ಮೂವಿ ಮಾಡಿದ್ರು, ಆ ಮೂವಿನೂ ಅದನ್ನು ನೋಡಿದ್ದೀನಿ. ಇಡಿಯಟ್ ಎಲ್ಲ ನೋಡಿದ್ದೆ ಮ್ಯಾಮ್ಗೋಸ್ಕರ. ಇವತ್ತು ಅವರೇ ಲಾಂಚ್ ಮಾಡಿದ್ದಾರೆ. ಅಣ್ಣ ಹೆಂಡತಿ ಬಗ್ಗೆ ಮಾತಾಡಿದೆ, ಚಪ್ಪಾಳೆ ಹೊಡೆಯೋಣ. ಆ್ಯಂಡ್ ಜೆನ್ಯೂನ್ ಆಗಿ ಐ ವುಡ್ ಲೈಕ್ ಟು ಸೇ ಥ್ಯಾಂಕ್ಸ್ ಟು ಪ್ರೇಮ್ ಸರ್. ಏನಕ್ಕೆ ಅಂದರೆ ಥ್ಯಾಂಕ್ಸ್ ಫಾರ್ ದಿ ಆಪರ್ಚುನಿಟಿ. ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಅಂದರೆ ನಿಮಗೆ ಆ ಮುಗ್ಧತೆ ಅನ್ನೋದು ಕ್ಯಾರೆಕ್ಟ್ರಲ್ಲಿ ಆಫ್ಟರ್ ಅದ್ದೂರಿ ಬಹದ್ದೂರ್ ಈ ಸಿನಿಮಾಲಿ ಆ ಕ್ಯಾರೆಕ್ಟ್ರಲ್ಲಿ ಮುಗ್ಧತೆ ಅನ್ನೋದು
ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಟು ದಿ ಎಂಟೈರ್ ಟೀಮ್, ಎಸ್ಪೆಷಲಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಉದಯ್ ಮೆಹ್ತಾ ಸರ್ ಬಂದಿದ್ದಾರೆ, ಗಂಗಾಧರ್ ಸರ್ ಇದ್ದಾರೆ. ಸೊ ಎಲ್ಲಿ ಗಂಗಾಧರ್ ಸರ್ ಫೋನಾ? ಓಕೆ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜಯ ಆಂಜನೇಯ. ವರ್ಷ ಬರ್ತಾ ಇದೆ, ಹಳೆ ವರ್ಷ ಹೋಗ್ತಾ ಇದೆ. ಏನೇನು 5 ದಿವಸ ಇದೆಯಾ, 6 ದಿವಸ ಇದೆಯಾ? 6 ಡೇಸ್ ಇದೆ. ಸೊ ಮೊದಲನೇದಾಗಿ ಹೊಸ ವರ್ಷ ಬರೋ ಮೂಮೆಂಟಲ್ಲಿ, ಹಳೆ ವರ್ಷದಲ್ಲಿ ಫಸ್ಟು ಸಿನಿಮಾ ಡೈಲಿ ಎಂಡಲ್ಲಿ ರಿಲೀಸ್ ಆಗಿದೆ. ತುಂಬ ದೊಡ್ಡ ಹಿಟ್ ಆಗಿದೆ. ಆ್ಯಂಡ್ ಕಂಗ್ರಾಸ್ ಹೇಳ್ತಾ ಉಪೇಂದ್ರ ಸರ್ಗೆ ಆ್ಯಂಡ್ ಎಂಟೈರ್ ಟೀಮ್, ಲಹರಿ ಟೀಮ್ ಆ್ಯಂಡ್ ದೆನ್ ಶ್ರೀಕಾಂತ್ ಅವ್ರಿಗೆ ಆ್ಯಂಡ್ ಉಪೇಂದ್ರ ಅವ್ರಿಗೆ ಮತ್ತು ತಿರ್ಗಾ ರೀಶ್ಮಂಗೆ ಎಲ್ಲರಿಗೂ ಕಂಗ್ರಾಸ್ ಹೇಳ್ತಾ ಗಾಡ್ ಬ್ಲೆಸ್. ಹಿಂಗೆ ಏನಕ್ಕೆ ಅಂದರೆ ನೆನ್ನೆ ನೋಡಿದೆ ನಾನು ಸಿನಿಮಾ ನೋಡ್ಬೇಕಂದ್ರೆ ನಾವೆಲ್ಲರೂ ಹೇಳ್ತಿದ್ವಿ ಮೊದಲು ಅಪ್ಪಾಜಿಯವರು ಇರ್ಬೇಕಾದ್ರೆ ಒಂದೇ ಕುಟುಂಬ, ನಾವೆಲ್ಲ ಚಿತ್ರರಂಗ ಒಂದೇ ಕುಟುಂಬ, ಯಾರ್ಯಾರು ಬೇರೆಯವರಲ್ಲಪ್ಪ ಅಂತ. ಹಂಗೆ ನೆನ್ನೆಲ್ಲ ಒಂದೇ ಕುಟುಂಬ ಅಂದರೆ ಸುದೀಪ್ ಸರ್ ಬಂದರು, ಯಸ್ಸು, ನಾನು, ಸುಮಾರು ಜನ, ರಮೇಶ್ ಸಾರು, ಗುರುಕಿರಣ್ ಸಾರು, ಎಲ್ಲರೂ ಉಪ್ಪಿ ಸರ್ ಒಂದು ಫೋನ್ಗೆ ಬಂದು ಇಡೀ ಕುಟುಂಬದ ಥರ ಒಂದು ಸಿನಿಮಾ ನೋಡಿ ಎಲ್ಲರೂ ಅದಕ್ಕೆ ಸಪೋರ್ಟ್ ಮಾಡಿದ್ರು. ಆ್ಯಂಡ್ ದೆನ್ ತುಂಬ ಚೆನ್ನಾಗಿ ಹೋಗ್ತಿದೆ. ಆಲ್ ದ ಬೆಸ್ಟ್. ಆ್ಯಂಡ್ ದೆನ್ ನೆಕ್ಸ್ಟ್ ಸಿನಿಮಾ ಮ್ಯಾಕ್ಸ್ ಬರ್ತಿದೆ ನಮ್ಮ ಡಾರ್ಲಿಂಗ್ದು, ಅದಕ್ಕೂ ಆಲ್ ದ ಬೆಸ್ಟ್ ಹೇಳ್ತಾ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಅಣ್ಣಂದು ಶಿವಣ್ಣ, ನಮ್ಮೆಲ್ಲರ ನೆಚ್ಚಿನ ಅಣ್ಣ, ಮತ್ತು ಅವ್ರದ್ದು ಇವತ್ತು ಆಪ್ರೇಷನ್ ಇದರಲ್ಲಿ US ಅಲ್ಲಿ. ಆ್ಯಂಡ್ ಒಳ್ಳೆ ಸಕ್ಸಸ್ ಆಗಿ ತುಂಬ ಎನರ್ಜಿ ನಾವು ಯಾವಾಗಲೂ ಹೇಳ್ತಿರ್ತೀನಿ, ಒಂಥರ ಲೈಕ್ ನೀವೆಲ್ಲ ಪವರ್ ಅಂತ, ಆ ಥರ ಪವರ್ ಆಗಿ ತುಂಬ ಇದಾಗಿ ಮತ್ತು ಆಪ್ರೇಷನ್ ಆಗಿ ಎಲ್ಲ ಆಗಿ ಅವರು ವಾಪಸ್ ಬರಲಿ ಅಂತ ಎಲ್ಲರ ಮುಖಾಂತರ, ನಿಮ್ಮ ಮೀಡಿಯಾ ಮುಖಾಂತರ ಆ್ಯಂಡ್ ಇಡೀ ಕರ್ನಾಟಕ ಜನತೆ ಮುಖಾಂತರ ಅವರ ಮೇಲೆ ಆಶೀರ್ವಾದ ಇರಲಿ ಅಂತ ಕೇಳ್ತಾ. ಆ್ಯಂಡ್ ಕೇಡಿ ಅಂದರೆ ಏನು, ಕಾಳಿದಾಸ ಅಷ್ಟೇ, ಏನೇನು ಕೇಡಿ ಅಷ್ಟೇ, ಕಾಳಿದಾಸ. ಕೇಡಿ ಸಾಮಾನ್ಯವಾಗಿ ನಮ್ಮೆಲ್ಲ ಅವಾಗೆಲ್ಲ ಹೇಳಿದೆ ನಾನು ಪ್ರೆಸ್ ಮೀಟಲ್ಲೆಲ್ಲ, ಕೇಡಿ ಅಂದರೆ ಕಾಳಿದಾಸ. ಆ್ಯಂಡ್ ಕೇಡಿ ಅಂತ ಯಾವಾಗಲೂ ಚಿಕ್ಕ ಮಕ್ಕಳಲ್ಲಿ ಯಾರಿಗೇ ಆಗಲಿ, ಈಗಲೂ ಅಷ್ಟೇ ನಮ್ಮವ್ರಿಗೆ ಎಲ್ಲರಿಗೂ ಏನೋ ಒಂದು ತಪ್ಪು ಮಾಡಿಬಿಟ್ರೆ, ಏನೋ ಒಂದು ಸಣ್ಣದು ಮಾಡ್ರೆ ಕೇಡಿ ನನ್ನ ಮಗ ಅಂತಾರೆ. ಇದನ್ನು ಇಟ್ಕೊಂಡು ಮಾಡಿರೋದು. ಆ್ಯಂಡ್ ಫಸ್ಟ್ ಸಾಂಗು ಇವತ್ತು ರಿಲೀಸ್ ಆಗಿದೆ, ಲಿರಿಕಲ್ ವಿಡಿಯೋ ಸಾಂಗು. ಇದು ಒಂದು ಜನಪದ, ನಿಮಗೆ ಗೊತ್ತಿರಬೇಕು ಆ್ಯಕ್ಚುಲಿ, ಫೋಕ್ ಜನಪದ. ನಾನು ಜೋಗಿ ಯೂಸ್ ಮಾಡಿದ್ದೆ, ಎಲ್ಲೋ ಜೋಗಪ್ಪ ನಿನ್ನ ಅರಮನೆ, ಪ್ರೀತಿಯ ಕೆಮ್ಮಲೆ ಯೂಸ್ ಮಾಡಿದ್ದೆ, ಆ್ಯಂಡ್ ವಿಲನಲ್ಲಿ ಯೂಸ್ ಮಾಡಿದ್ದೆ. ಆ್ಯಂಡ್ ಈ ಸಿನಿಮಾದಲ್ಲಿ ಒಂದು ಫೋಕ್, ಫಸ್ಟ್ ಸ್ಟಾರ್ಟಿಂಗ್ ಇದನ್ನು ಬೋಣ ಅಂತ ಫೋಕ್ದು. ಇದು ಭಜನಾ, ಅವಾಗೆಲ್ಲ ನಿಮಗೆ 70-75 ಹಿಂದೆನೇ ಇದು ಭಜನಾ ಪದ ಅಂತ, ಜನಪದ ಬಾಯಿಂದ ಬಾಯಿಗೆ ಇದಾಡೋರು. ಆ ಒಂದು ಕಂಟೆಂಟ್ ಇಟ್ಕೊಂಡು ನಮ್ಮ ಅರ್ಜುನ್ ಅವರು ಯಾವ ಒಂದು ಲೆಕ್ಕ ನಮಗೆ ಹೀರೋ ಅವನು. ಓಕೆ, ಅವ್ನಿಗೆ ಹೇಳಿ ಕಂಪೋಸ್ ಮಾಡಿಸ್ತೀವಿ, ಮಾಡೋಕ್ಕೆ ಸಖತ್ತಾಗಿ ಮಾಡಿಕೊಟ್ಟ ನನಗೆ. ಅವನೇ ಹೀರೋ ಆ್ಯಕ್ಚುಲಿ, ಯಾಕಂದರೆ ಮ್ಯೂಸಿಕ್ ಅಂದ ತಕ್ಷಣ ಅವನ್ನ ಯಾವತ್ತೂ ನಾನು ಹೀರೋ ಅಂತೀನಿ, ಮ್ಯೂಸಿಕ್ ಅಂದರೆ ಅವನೇ ಹೀರೋ ಇಲ್ಲಿ. ಸೊ ಫಸ್ಟ್ ಸಾಂಗು ಲಾಂಚ್ ಆಗಿದೆ, ಇಡೀ ಎಲ್ಲ ಕಡೆ ಲಾಂಚ್ ಆಗಿದೆ. ಆ್ಯಂಡ್ ಥ್ಯಾಂಕ್ಸ್ ಟು ಅಜಯ್ ದೇವಗನ್ ಸರ್. ಅಜಯ್ ದೇವಗನ್ ಅವರು ಹಿಂದಿ ಲಾಂಚ್ ಮಾಡಿದ್ದಾರೆ ಇವಾಗ. ಆ್ಯಂಡ್ ಲೋಕೇಶ್ ಕನಕರಾಜ್ ಅವರು ಮಾಡಿದ್ದಾರೆ ತಮಿಳು, ಆ್ಯಂಡ್ ತೆಲುಗು ಹರಿ ಅವರು ಮಾಡಿದ್ದಾರೆ, ಆ್ಯಂಡ್ ಮಲಯಾಳಮು ಮಾಡ್ತಿದ್ದಾರೆ. ಸೊ ಹೆಸರು ನನಗೆ ಇದಾಗಲಿಲ್ಲ, ಸಾರಿ. ಆ್ಯಂಡ್ ಎಲ್ಲರೂ ಮಾಡಿದ್ದಾರೆ. ಎಲ್ಲರ ಆಶೀರ್ವಾದ, ಸಪೋರ್ಟು ನಮ್ಮ ಮೇಲೆ ಹೀಗೇ ಇರಲಿ ಅಂತ ಕೇಳ್ತಾ, ನಿಮ್ಮೆಲ್ಲರ ಸಪೋರ್ಟು, ಪ್ರೀತಿ, ವಿಶ್ವಾಸ ಹೆಂಗೆ ಇರಲಿ. ಕನ್ನಡ ಸಿನಿಮಾಗಳು ತುಂಬ ಚೆನ್ನಾಗಿ ಹೋಗ್ತಿದೆ, ಚೆನ್ನಾಗೆ ಅಬ್ರುವಾಗಿ ನುಗ್ತಾ ಇದೆ. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಆ್ಯಂಡ್ ನಿಮ್ಮ ಆಶೀರ್ವಾದ ಹೇಗೆ ಇರಲಿ, ಸದಾ ಇರಲಿ ಅಂತ ಕೇಳ್ತೀನಿ ಅಷ್ಟೇ, ಇನ್ನೇನಿಲ್ಲ. ಥ್ಯಾಂಕ್ ಯು ಸೋ ಮಚ್. ಮ್ಯೂಸಿಕ್ ಡೈರೆಕ್ಟರ್ ಅವನು ಏನೋ ಹೆಚ್ಚು ಕಮ್ಮಿ ಆದ್ರೂ ಹೊರಬಿಡ್ತಾನೆ ನನಗೆ. ಪರವಾಗಿಲ್ಲ, ಎಲ್ಲರೂ ಕಾದ್ರಿಂದ ಕಾಯ್ತಾ ಇದ್ದಾರೆ ನಿಮ್ಮ ಧ್ವನಿ ಲೈವ್ ಆಗಿ ಕೇಳ್ಬೇಕಂತ. ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಶಿವ ಸೂಪರ್ ಸರ್, ಸೂಪರ್, ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್. ಈ ಸಾಂಗ್ ಮೇಕಿಂಗ್ ಒಂಥರ ಆಲ್ಮೋಸ್ಟ್ ಎಲ್ಲರೂ ಈ ಸಾಂಗ್ನ ಫುಲ್ ಸಾಂಗ್ ನೋಡಿದ್ರಲ್ಲ, ಈಗ ನಮ್ಮ ಮೇಡಮ್ ನೋಡಿದ್ರು, ಎಲ್ಲರೂ ನೋಡಿದ್ರು, ಎಲ್ಲ ಸಾಂಗ್ ನೋಡಿದ್ರೆಲ್ಲ ಹೇಳ್ತಾರೆ. ಸೊ ಅದ್ಭುತ ಮೇಕಿಂಗ್ ಅಂದ್ಬಿಟ್ಟು. ಅದು ಫುಲ್ ಸಾಂಗ್ ಬಿಟ್ಟಿಲ್ಲ, ನಾನು ಕೆಲವು ಇದನ್ನು ಮಾಡಿದ್ದೀವಿ. ಆ್ಯಂಡ್ ಮೋಹನ್ ಮಾಸ್ಟ್ರು ತುಂಬ ಚೆನ್ನಾಗಿ ಅದ್ಭುತವಾಗಿ ಕಂಪೋಸ್ ಮಾಡಿದ್ರು, ಚೆನ್ನಾಗೆ ಕೊರಿಯೋಗ್ರಫಿ ಮಾಡಿ. ಆಲ್ಮೋಸ್ಟ್ ಐ ಥಿಂಕ್ ಈ ಸಾಂಗ್ ನೋಡಿದಾಗ, ಒರಿಜಿನಲ್ ನೀವು ಸಾಂಗ್ ನೋಡಿದಾಗ, ಇದೇನು ಈಗ ನೋಡಿದರೆ ಜಸ್ಟ್ ಸ್ಮಾಲ್ ಇದಷ್ಟೇ, ಒರಿಜಿನಲ್ ಸಾಂಗ್ ನೋಡಿದಾಗ
ಇಂಡಿಯಾ ಸಿನಿಮಾ ಇಂಡಸ್ಟ್ರಿಲಿ ಈ ಥರದ ಒಂದು ಸಾಂಗ್ ಯಾರು ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ ಅನ್ನೋ ರೀತಿ ಇದೆ ಸಾಂಗ್ ಇದು. ಅದೊಂದು ಹೆಮ್ಮೆಯಿಂದ ಹೇಳ್ಕೊಂತೀನಿ ನಾನು ಬೇಸಿಕಲಿ. ಯಾಕಂದರೆ ನಮ್ಮಲ್ಲಿ ಸಾಂಗ್ ನೋಡಿದವರು ಸಾಂಗ್ ಕೇಳಿದವ್ರೆಲ್ಲ ಹೇಳ್ತಾ ಇದ್ರು, ಅಯ್ಯೋ ಇದು ಆ ಲ್ಯಾಂಗ್ವೇಜ್ಗೆ ಆಗಬೇಕಾಯ್ತು, ಈ ಲ್ಯಾಂಗ್ವೇಜ್ ಆಗೋಯ್ತು, ನಮ್ಮ ಕನ್ನಡದಲ್ಲಿ ಅದಕ್ಕಿಂತ ದೊಡ್ಡ ಇದಿದೆ ಅಂತ ಹೇಳ್ತಿದ್ದೆ ಎಲ್ಲರಿಗೂ ನಾನು. ಹಂಗೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಆ್ಯಂಡ್ ಫೋಟೋಗ್ರಫಿ ಅಂದರೆ ಏನು ಕೇಳಂಗಿಲ್ಲ, ಡೇವಿಡು ಫೋಟೋಗ್ರಫಿ. ಓಕೆ, ಇವನೊಂಥರ ನನಗೆ ಒಂದು 3 ಜನ ಹೀರೋಗಳು ಸ್ಕ್ರೀನ್ ಮೇಲೆ ಇರೋ ನಮ್ಮ ಧ್ರುವ ಆದರೆ, ಇವನೊಬ್ಬ ಹೀರೋ, ನಮಗೆ ಆರ್ಟ್ ಡೈರೆಕ್ಟ್ರು ಮೋಹನ್ ಬಿಕೆರಿ ಅವರು, ಆ್ಯಂಡ್ ದೆನ್ ಇಲ್ಲಿ ನಮ್ಮ ಹೀರೋ ಅಲ್ಲಿ ಕೂತಿದ್ದಾರೆ. ಸೊ ಇವರು ನನಗೆ 3 ಜನ ಹೀರೋಗಳು. ನಾವೇನಲ್ಲ, ನಾನು ಆ್ಯಕ್ಚುಲಿ ಇವ್ರು ಏನೇನೇನು ಗೈಡೆನ್ಸ್ ಕೊಡ್ತಾರೆ ಅದ್ರ ಪ್ರಕಾರ ಮಾಡಿದ್ದೀನಿ ನಾನು. ಬಟ್ ಮಾಡ್ಕೊಟ್ಟಿದ್ದಾರೆ ಹಗಲು ರಾತ್ರಿ ನನ್ನನ್ನು ತಿದ್ದಿ, ಅವ್ರನ್ನ ನಾನು ತಿದ್ದಿ, ಈ ಥರ ಎಲ್ಲ ಮಾಡಿದ್ದೀವಿ. ಆ್ಯಂಡ್ ಸಖತ್ ಫೋಟೋಗ್ರಫಿ ಮಾಡಿದ್ದಾನೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. 1975 ತೋರಿಸೋದಂದ್ರೆ ಸ್ವಲ್ಪ ರಿಸ್ಕೆ ಅದರಲ್ಲಿ ನೈಟ್ ಆ್ಯಂಡ್ ಡೇ, ಹಗಲು ರಾತ್ರಿ ನನಗಿಂತ ಮುಂಚೆ ಬಂದು ನನಗಿಂತ ಮುಂಚೆ ಎಲ್ಲಾನು ಪ್ಲ್ಯಾನ್ ಮಾಡಿ ರಿಸರ್ಚ್ ಮಾಡಿ ಚೆನ್ನಾಗಿ ಮಾಡಿದ್ದಾನೆ. ಥ್ಯಾಂಕ್ಸ್ ಮಗನೇ, ಗಾಡ್ ಬ್ಲೆಸ್. ಥ್ಯಾಂಕ್ ಯು ಕಂದ, ಥ್ಯಾಂಕ್ ಯು. ಬಟ್ ಹಂಗೆ ಅಂದ್ಬಿಟ್ಟು ಲೈಟ್ ಬಂದ್ಬಿಟ್ಟು ಒಂದು ಸರ್ ಹೇಳ್ಬೇಕು ಅಂದರೆ ಒಂದು 500 ಲೈಟ್ ಹಾಕವ್ ಸರ್. 500 ಲೈಟು, 12 ಜನ್ರೇಟ್ರು, ಒಂದೊಂದು ಶಾರ್ಟ್ಗೆ 12 ಜನ್ರೇಟ್ರು, 500 ಲೈಟು. ಓಕೆ, ಅಂದರೆ ಲೈಟ್ ಇಲ್ದೇನೋ ಮಾಡ್ತಾನೆ, ಇದು ಮಾಡ್ತಾನೆ. ಬಟ್ ನಮ್ಮ ಪಿಕ್ಚರಲ್ಲಿ ಲೈಟೇ ಏನಕ್ಕೆ ಅಲ್ಲಿ ಕೂತಾರ ನೋಡಿ. ಅದಕ್ಕೆ ಇವ್ರನ್ನ ನಾವೇನಂತ ಹೆಸರಿಟ್ಟಿದ್ದೀವಿ ಮಗ, ವಾಲ್ಕೆನೋ ವಿಲಿಯಮ್ಸ್ ಅಂದ್ಬಿಟ್ಟು. ವಾಲ್ಕೆನೋ ವಿಲಿಯಮ್ಸ್ ಅಂದ್ಬಿಟ್ಟು ಅಂದರೆ ತಡೆಯೋಕ್ಕಾಗಲ್ಲ ಆ ಥರ. ಬಟ್ ಅಮೇಝಿಂಗ್ ಮ್ಯಾನ್, ಅಮೇಝಿಂಗ್ ವರ್ಕರ್. ಸೊ ನನಗೆ ಸಿಕ್ಕಿರೋದು ನನ್ನ ಪುಣ್ಯ ಭಾಗ್ಯ ಅನ್ಕೊಂತೀನಿ ನಿಜವಾಗ್ಲೂ. ಥ್ಯಾಂಕ್ ಯು, ಥ್ಯಾಂಕ್ ಯು. ಆ್ಯಂಡ್ ಆರ್ಟ್ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕು ಅಂದರೆ, ನಿಮಗೆಲ್ಲ ಲಾಸ್ಟಲ್ಲಿ ಅಂದರೆ ಏನೇನೋ ಸಿನಿಮಾ ಡೇಟ್ ಅನೌನ್ಸ್ ಮಾಡಿ ಸಿನಿಮಾ ರಿಲೀಸ್ ಆದಾಗ ನಾನು ಆ ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ. ಬೆಂಗಳೂರು 70s ಹೆಂಗಿತ್ತು ಅನ್ನೋದೊಂದು ಅದ್ಭುತವಾಗಿ ಸೆಟ್ ಹಾಕಿದ್ದಾರೆ, ತುಂಬ ಚೆನ್ನಾಗೆ. ಅಂದರೆ ಅವರೇ ಕಾರಣ ಅದಕ್ಕೆ. ನಾನು ಅವಾಗಲೇ ಹೇಳಿದೆ ಅವರೊಬ್ರು ಹೀರೋ ಈ ಸಿನಿಮಾಗೆ ಅಂತ, ಇವರೇ ಕಾರಣ ನಿಜವಾಗ್ಲೂ. ತುಂಬ ಚೆನ್ನಾಗಿ ತೋರಿಸಿದ್ದಾರೆ, ತುಂಬ ಅದ್ಭುತವಾಗಿ ಇದು ಮಾಡಿದ್ದಾರೆ. ನಾನು ಅದನ್ನ ಕೆಲವು ಗ್ರಾಫಿಕ್ಸ್ ಮಾಡಿದ್ದೀನಿ, ಕೆಲವು ಇದನ್ನ ಮಾಡಿದ್ದೀನಿ. ಬಟ್ ಬೆಂಗಳೂರು ತೋರಿಸ್ಬೇಕಲ್ಲ, ಅದಕ್ಕೆ ಅವ್ರ ಶ್ರಮ ತುಂಬ ದೊಡ್ಡದಿದೆ. ಅವರೊಬ್ರು ಹೀರೋ ಈ ಸಿನಿಮಾಗೆ. ಥ್ಯಾಂಕ್ ಯು ಮೋಹನ್ ಬಾಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಆ್ಯಂಡ್ ಇನ್ನೇನು ನಮ್ಮ ಯಜಮಾನ ಬಗ್ಗೆ ಏನು ಹೇಳಂಗೇ ಇಲ್ಲ. ಮ್ಯೂಸಿಕ್ ಅಂದರೆ ಅರ್ಜುನ್. ಓಕೆ, ನನಗೆ ಯಾವಾಗಲೂ ಅಷ್ಟೇ ಪ್ರತಿ ಒಂದು ವಿಷಯದಲ್ಲಿ ನನಗೆ ಯಾವಾಗಲೂ ಒಂದ್ಸರಿ ಹೇಳಿದ್ದೆ ನಿಮಗೆ, ಅವನಿಗೆ ಹಾರ್ಟ್ ಸ್ವಲ್ಪ ಪ್ರಾಬ್ಲಮ್ ಆಗಿ ಹಾಸ್ಪಿಟಲ್ ಮಲಗಿದ್ದ ಆ ಟೈಮಲ್ಲಿ. ಹೌದು, ಆ ಟೈಮಲ್ಲೂ ಅಷ್ಟೇ ಅವಾಗ ತಾನೇ ಅನಸ್ತೇಸಿಯಾ ಕೊಟ್ಟು ಈಗ ತಾನೇ ಸ್ವಲ್ಪ ಎಚ್ಚರ ಆಗದ. ಒಂದು ಸ್ವಲ್ಪ ಕರೆಕ್ಷನ್ಸ್ ಇತ್ತು. ಕರೆಕ್ಷನ್ಸ್ ಮಾಡ್ಬೇಕಾದ್ರೆ ಅವ್ನಿಗೆ ಹೇಳಿದೆ, ಫೋನ್ ಮಾಡಿ, ಗೀತಮ್ಮ ಇದ್ರು ಅವ್ನ ಮಿಸಸ್, ಫೋನ್ ಮಾಡಿದೆ, ಏನು ಆರಾಮಾಗಿದ್ದಾನೆ ಮಗನೇ ಅಂತ. ಆರಾಮಾಗಿದ್ದಾನಣ್ಣ, ಈಗ ಕಂಡುಬಿಟ್ಟವನೇ ಅಂದರು. ಹೌದಾ, ಹಂಗೆ ಕೊಡಕಂದ ಫೋನು ಕೊಟ್ಟೆ ಇರೋಣ ನೋಟ್ ಕೊಟ್ಟರು. ಕೊಟ್ಟ ತಕ್ಷಣನೇ ಸರ್ ಅದೇ ಆ ಬಿಟ್ಟು ಇಲ್ಲಿ ಬಂದಿದೆ ಸರ್, ಇದು ಬಾಂಬೆಯಿಂದ ಬಂದಿದೆ, ಇಲ್ಲಿಂದ ಬಂದಿದೆ, ಅದೆಲ್ಲ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ ಸರ್, ಒಂದು ಅರ್ಧ ಗಂಟೆ ಟೈಮ್ ಕೊಡಿ ಸರ್ ಅಂದ. ಬೆಡ್ ಮೇಲೆ ಮಲಗಿದ್ದನು. ಅದಕ್ಕೆ ಅವ್ನು ಕಂಡ್ರೆ ಇಷ್ಟ. ಯಾಕಂದರೆ ಹಗಲು ರಾತ್ರಿ ಯಾವಾಗಲೂ ಫೋನ್ ಎತ್ತಾನೆ, ಯಾವಾಗಲೂ ಕೆಲಸ ಮಾಡಿಕೊಡ್ತಾನೆ ನನಗೆ. ಬೇರೆಯವ್ರಿಗೆಲ್ಲ ಕಳ್ಳ, ಸೊ ನನಗೆ ಅದ್ಭುತವಾದ ಸಾಂಗ್ ಕೊಟ್ಟಿದ್ದಾನೆ. ಇದು ಜಸ್ಟ್ ಸಾಂಪಲ್. ಶಿವ ಬಂದು ಜಸ್ಟ್ ರಿಯಲಿ ಹೇಳ್ಬೇಕಂದ್ರೆ ಸಾಂಪಲ್ ಇದು. ಇನ್ನು ಬರೋ ಸಾಂಗ್ಸ್ಗಳೆಲ್ಲ ತುಂಬ ಯೂನಿಕ್ ಸಾಂಗ್ಸ್ಗಳೆಲ್ಲ ಒಂದೊಂದಾಗಿ ನಿಮ್ಗಳಿಗೆಲ್ಲ ಕೇಳಿಸ್ತೀನಿ. ಥ್ಯಾಂಕ್ ಯು ಮಗನೇ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ಲವ್ ಯು, ಥ್ಯಾಂಕ್ ಯು ಮಗನೇ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಆ್ಯಂಡ್ ಅದು ಕಂಪ್ನಿ ಬಗ್ಗೆ ಏನು ಹೇಳಂಗಿಲ್ಲ, ಆನಂದ್ ಆಡಿಯೋ ಕಂಪ್ನಿ ಬಗ್ಗೆ ಹೇಳಂಗಿಲ್ಲ, ಅವರೇ ಮಾತಾಡ್ಕೋತಾರೆ. ಓಕೆ ಶ್ಯಾಮಣ್ಣ, ಯಾಕಂದ್ರೆ ಅಷ್ಟು ದೊಡ್ಡವನೂ ಅಲ್ಲ, ಆನಂದ್ ಆಡಿಯೋ ಕಂಪ್ನಿ ಬಗ್ಗೆ ಮಾತಾಡೋಷ್ಟು ದೊಡ್ಡವನೂ ಅಲ್ಲ. ಯಾಕಂದರೆ ನಮ್ಮ ಸಾಂಗ್ಗಳನ್ನ ತೊಗೊಂಡೋಗಿ ಅವರು ಮಾರ್ಕೆಟ್ ಮಾಡಿ, ನಮ್ಮ ಸಾಂಗ್ಗಳನ್ನ ತೊಗೊಂಡೋಗಿ ಅವರು ರೀಚ್ ಮಾಡಿ, ಜನಕ್ಕೆ ಎಂಜಾಯ್ ಮಾಡಿ ಖುಷಿ ಪಡಿಸ್ತಾರಲ್ಲ, ಅದಕ್ಕೆ ಗ್ರೇಟು. ಥ್ಯಾಂಕ್ ಯು ಶ್ಯಾಮಣ್ಣ, ಥ್ಯಾಂಕ್ ಯು ಸೋ ಮಚ್. ನಾನು ಅಷ್ಟು ಇದಿಲ್ಲ, ನೀವು ಮಾತಾಡಿ ದಯವಿಟ್ಟು ಪ್ಲೀಸ್. ಆ್ಯಂಡ್ ಈ ಹೀರೋಯಿನ್ ಬಿಡಿ, ಅವರೆಲ್ಲ ಮಿಂಚ್ತಾವ್ರೆ, ಇದು ನಮ್ಗೆ ಯಾಕೆ ಅವ್ರ ಬಗ್ಗೆ ಮಾತಾಡೋದು. ಆ್ಯಂಡ್ ಸೊ ರೀಶು ಬಗ್ಗೆ ಹೇಳ್ಬೇಕಂದ್ರೆ ಈಸ್ ವೆರಿ ಗುಡ್ ಡ್ಯಾನ್ಸರ್. ತುಂಬ ಒಳ್ಳೆ ಎನರ್ಜಿ ಇರೋ ಹುಡುಗಿ. ಆ್ಯಂಡ್ ಉಪ್ಪಿ ಸರ್ ಯಾವಾಗಲೂ ಹೇಳ್ತಾ ಇದ್ರು, ತುಂಬ ಎನರ್ಜಿಕ್ಕು ಯಂಗ್ಸ್ಟರ್ಸ್ಗಳು, ಎನರ್ಜಿಕ್ಕು ಬ್ಲಡ್ ಹಂಗಿದೆ, ಮಾಡ್ತೇವೆ ಅಂತ. ಅಂದರೆ ಆ ಥರ ಧ್ರುವರೊಟ್ಟಿಗೆ ಡ್ಯಾನ್ಸ್ ಮಾಡಿ ಇದು ಮಾಡೋದಂದರೆ ತುಂಬ ರಿಯಲಿ ದ ಗ್ರೇಟ್. ಸೊ ಆ ಮಟ್ಟಕ್ಕೆ ಡ್ಯಾನ್ಸ್ ಮಾಡಿದ್ಲು. ಸೊ ವೆರಿ ಗುಡ್. ಆ್ಯಂಡ್ ದೆನ್ ಒಳ್ಳೆ ಬೇರೆ ಥರ, ಅಂದರೆ ನೀವು ಇವತ್ತಿನವರೆಗೂ ನೋಡಿರಲ್ಲ ಆ ಥರದೊಂದು ಪಾತ್ರ, ಇವತ್ತನ್ನು ನೋಡಿರಲ್ಲ. ಸೊ ಲೈಕ್ ಕೈಂಡ್ ಆಫ್ ಸ್ಲ್ಯಾಂಗು, ಸ್ಟೈಲು ಎಲ್ಲ ಆ ಥರ ಮಾಡಿ ಹೇಳೆ. ಥ್ಯಾಂಕ್ಸ್ ಮಗ, ಗಾಡ್ ಬ್ಲೆಸ್, ದೇವ್ರು ಒಳ್ಳೇದು ಮಾಡಲಿ. ಸೊ ಇನ್ನು ನಮ್ಮ ಹೀರೋ ಬಗ್ಗೆ ಹೇಳ್ಬೇಕಂದ್ರೆ ಏನು, ನೀವು ನೋಡಿದ್ದೀರಿ. ಆ್ಯಕ್ಚುಲಿ ಅವನ ಬಗ್ಗೆ ಎಲ್ಲ ಮಾತಾಡಿದ್ದೀನಿ. ಇಸ್ ಮೈ ಬ್ರದರ್, ಆಲ್ವೇಸ್ ನನ್ನ ತಮ್ಮ. ಓಕೆ, ಲೈಕ್ ತುಂಬ ಹೆಂಗೆ ಅಂದರೆ ಇವನ ಬಗ್ಗೆ ಏನು ಹೇಳಿಲ್ಲ ನಾನು.
ಶಿವಣ್ಣಂಗೆ ಹೋಲಿಸಿದೆ ನಾನು ಆ್ಯಕ್ಚುಲಿ. ಯಾಕಂದರೆ ಶಿವಣ್ಣ ಸಟ್ಟಕ್ಕೆ ಬರ್ತಿದ್ದಂಗೆ ಕಳೆಯಲ್ಲಿ ಬರ್ತಾರೆ, ಏನೇ ಆಗಲಿ ಒಂದು ಎನರ್ಜಿ ಅವರು ಶಿವಣ್ಣ ಬಂದರೆ. ನಾನು ಯಾಕೆ ಶಿವಣ್ಣ ಮತ್ತು ಅಪ್ಪು ಸರ್ಗೆ ಹೋಲಿಸ್ತೀನಿ ಅಂತಂದರೆ ಅಷ್ಟು ಎನರ್ಜಿ ಇದೆ ಅವನಿಗೆ. ಅಂದರೆ ಏನೇ ಹೇಳಿ, ಅಣ್ಣ ಬಾ ಅಣ್ಣ ನೀನು ನೋಡೋಣ, ನೀನು ನೋಡೋಣ, ಮುಂದೆ ನೋಡೋಣ ನೀನು ಅಂತಂದರೆ ಅಷ್ಟು ಎನರ್ಜಿಯಾಗಿ ನನಗೆ ಸಪೋರ್ಟ್ ಮಾಡ್ದ. ಥ್ಯಾಂಕ್ ಯು ಮಗನೇ, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೋಡಿದ್ದೀರಿ ನೀವು ಕಾರ್ ಮೇಲೆ ಒಂದು ಶಾರ್ಟು ಸಪೋರ್ಟ್ ಮಾಡ್ದ. ಅವನು ಕಾರ್ ಮೇಲೆ ಕಂಪೋಸ್ ಮಾಡಿದ್ವಿ. ಕಂಪೋಸ್ ಮಾಡಿದ ತಕ್ಷಣ ಒಂದ್ಸರಿ ಮಾನಿಟರ್ ಮಾಡಿದ್ರು, ಮಾಡಿದ ತಕ್ಷಣ ಬಂದ, ನೋಡ್ಬಿಟ್ಟು ಏನು ಕಾರ್ ಮೇಲೆ ಡ್ಯಾನ್ಸಾ, ಏನಣ್ಣ ನೀನು ಅಂದೆ. ಪಾರವಾಗೆಲ್ಲ ಮಾಡ್ತೇನೆ, ನಿನಗಿದೆಲ್ಲ ಲೆಕ್ಕನೇ ನಾವು ಅಂದೆ. ಹೌದಲ್ಲಣ್ಣ ಬನ್ನಿ ಮಾಡೋಣ ಹಂಗ್ರೆ ಅಂದ್ರೆ ತುಂಬ ಅದ್ಭುತ ಮಾಡ್ದ. ಸೊ ರಿಯಲಿ ಥ್ಯಾಂಕ್ಸ್ ಮಗನೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸ್ಕಂದ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸುಪ್ರೀತ್ ಸರ್ ಬಗ್ಗೆ ಏನು ಮಾತಾಡೋಂಗಿಲ್ಲ, ಯಾಕಂದರೆ ಇಸ್ ಮೈ ಫ್ಯಾಮಿಲಿ, ನನ್ನ ಫ್ಯಾಮಿಲಿ ಅವರು. ನಾಟ್ ಲೈಕ್ ಎ ಪ್ರೊಡ್ಯೂಸರ್, ನಾಟ್ ಲೈಕ್ ಏನಿ ಇದಿಲ್ಲ. ಏನೇ ಇದ್ರು ಇಬ್ಬರು ಶೇರ್ ಮಾಡ್ತೀವಿ, ಏನೇ ಇದ್ರು ಹಂಚ್ಕೊಂತೀವಿ, ಎನಿಥಿಂಗ್ಸ್. ನನಗೆ ಇವತ್ತಿನವರೆಗೂ ಕೆವಿನ್ ಪ್ರೊಡಕ್ಷನಲ್ಲಿ ಪ್ರತಿಯೊಂದು ವಿಷಯಕ್ಕೂ ಯಾವುದೇ ಕೊಂದು ಕೊಡ್ತಾ ಇಲ್ಲದೆ, ಏನೂ ಪ್ರಾಬ್ಲಮ್ಸ್ ಇಲ್ಲದೆ, ಪ್ರತಿಯೊಂದಕ್ಕೂ ಹಿಂದೆ ಬೆಂತಟ್ಟಿ ನಿಂತಿದ್ದಾರೆ. ಸೊ ಥ್ಯಾಂಕ್ ಯು ಮಗನೇ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ನಾನು ಅವರು ಪಿಕ್ಚರ್ ಮಾಡ್ತಾ ಇದ್ದೀವಿ, ಹೇಳ್ತೀನಿ, ಅನೌನ್ಸ್ ಮಾಡ್ತೀನಿ ಅತಿ ಶೀಘ್ರದಲ್ಲೇ. ಅವರೇ ಪ್ರೊಡ್ಯೂಸರು, ಸೊ ನಾನೇ ಡೈರೆಕ್ಟ್ರು, ಅನೌನ್ಸ್ ಮಾಡ್ತೀನಿ ಅತಿ ಶೀಘ್ರದಲ್ಲೇ. ಓಕೆ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಆ್ಯಂಡ್ ನಮ್ಮ ಬಾಸು ಸಾಂಗ್ ರಿಲೀಸ್ ಮಾಡಿದ್ರು, ಥ್ಯಾಂಕ್ ಯು ಮೇಡಮ್ ಅವರೇ, ಥ್ಯಾಂಕ್ ಯು ಸೋ ಮಚ್. ತಥಾಸ್ತು ಅಂತ ಇದ್ದೀರಾ. ಓಕೆ, ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಬಂದು ಈ ಸ್ಟೇಜ್ ಮೇಲೆ ನಾವು ನಿಂತಿದ್ದೀವಿ. ಈ ಸ್ಟೇಜ್ ಮೇಲೆ ನಾವು ಏನಾದರೂ KD ಅನ್ನೋ ಒಂದು ಚಿತ್ರನ ಈ ರೇಂಜ್ಗೆ ಭಾರತದಂತೆ ನಾವು ಹೋಗಿ ರೀಚ್ ಮಾಡ್ತಾ ಇದ್ದೀವಿ. ಆ್ಯಂಡ್ ದೆನ್ ಇದಿಷ್ಟು ಬೆನ್ನೆಲುಬಾಗಿ ನಿಂತಿರೋದೆ ಕೆವಿನ್ ಪ್ರೊಡಕ್ಷನ್ ಅನ್ನೋದು ಇದೆಯಲ್ಲ. ಸೊ ಲೈಕ್ ಅಂತ ಹೆಂಗಾಗಿದೆ ಅಂದರೆ, ಕೆವಿನ್ ಅವ್ರ ಬಗ್ಗೆ ಹೇಳ್ಬೇಕು ಅಂದರೆ, ಅವ್ರಿಲ್ಲ ಹತ್ರ ಕರೆದೆ ನಾನು, ಪಾಪ ಎಲ್ಲೋ ಬ್ಯುಸಿ ಇದ್ರು. ಸೊ ಪ್ರೇಮ್ ನೀವು ಇದ್ದಿರಲ್ಲ ಮಾಡಿ, ಪ್ರೇಮ್ ನೀವು ಇದ್ಮೇಲೆ ಏನು ಅಂತ. ಆಮೇಲೆ ಯಾವಾಗಲೂ ಅಷ್ಟೇ ಏನಾದ್ರು ಒಂದು ಸ್ವಲ್ಪ ಏನಾದ್ರು ಹೇಳಿದ್ರೆ, ಇಲ್ಲ ಕ್ವಾಲಿಟಿ ಪ್ರೇಮ್ ಚೆನ್ನಾಗಿ ಮಾಡಿ ಅನ್ನೋರು ಯಾವಾಗ್ಲೂ. ಅಂದರೆ ಅದಂಥ ಅದ್ಭುತವಾದ ಪ್ರೊಡಕ್ಷನ್ ಅಂತ, ಯಾವುದು ಕಾಂಪ್ರಮೈಸ್ ಇಲ್ಲದೆ, ಯಾವುದು ಇದಿಲ್ಲದೆ. ಸೊ ಹಿಂದೆ ನಿಂತು ಎಲ್ಲೋ ಈಗ ಏನೋ ಹೇಳ್ತಾರಲ್ಲ, ಎಲೆಮರೆ ಕಾಯ್ತಾರ ನಿಂತವ್ರೆಲ್ಲೋ ಅಲ್ಲಿ ಎಲ್ಲ ಸುಪ್ರೀತ್ ಸರ್ ಮಾಡ್ತಾರೆ. ಸೊ ಅವರೆಲ್ಲ ಕೆವಿನ್ ಸರ್ ಎಲ್ಲೋ ಕುಂತ್ಕೊಂಡು ಸಪೋರ್ಟ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಕೆವಿನ್ ಸರ್. ಆ್ಯಂಡ್ ಥ್ಯಾಂಕ್ಸ್ ಸೋ ಮಚ್. ನಿಮ್ಮ ಭರವಸೆ, ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟು ಈಗ ಖಂಡಿತ ಉಳಿಸ್ಕೋತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲ ಕೆವಿನ್ ಟೀಮ್ಗೆ ಸರ್. ಹಾಗೆ ಇನ್ನೊಂದು ಆ್ಯಂಡ್ ಎಲ್ಲದಕ್ಕಿಂತ ಆಯ್ತಾಗೆ ಬರೋ ಲಿರಿಕ್, ಈ ಶಿವ ಲಿರಿಕ್ ಏನು ಬರ್ದಿಯಾನೆ. ಸೊ ಮಂಜು ಅಂತ ಏನೊಂಥರ ನನ್ನ ಮಗ ಇದ್ದಂಗೆ. ಓಕೆ, ಸೊ ಫಸ್ಟ್ ಟೈಮು ಏಕ್ಲವ್ಯ ಬರ್ದ, ಈಗ ಸೆಕೆಂಡ್ ಸಾಂಗ್ ಇದು ಬರ್ದಿಯಾನೆ ಕನ್ನಡ. ಸೊ ಬೇರೆಯವರೆಲ್ಲ ಬೇರೆ ಎಲ್ಲ ಲ್ಯಾಂಗ್ವೇಜವರು ಬರ್ದಿದ್ದಾರೆ. ಸೊ ಚಂದ್ರಬೋಸ್ ಬರ್ದಿದ್ದಾರೆ, ಮದನ್ ಕರ್ಕಿ ಬರ್ದಿದ್ದಾರೆ, ಬಟ್ ಇಲ್ಲಿ ಕನ್ನಡ ಇವನು ಬರ್ದಿದ್ದಾನೆ. ಥ್ಯಾಂಕ್ಸ್. ಅದ್ಭುತವಾಗಿ ಸಾಹಿತ್ಯ ಬರ್ದಿದ್ದಾನೆ ನಿಜವಾಗ್ಲೂ. ಸೊ ಥ್ಯಾಂಕ್ ಯು ಸೋ ಮಚ್ ಕಣ್ಲಾ ಮಗ. ಓಕೆ, ಇಲ್ಲೇ ಇರು, ನೀನೊಂದೆರಡು ಮಾತಾಡು, ನಿಂತ್ಕೋ, ಬಾ, ಪರವಾಗಿಲ್ಲ ನಿಂತ್ಕೋ, ಚೇರ್ ಇಲ್ಲ ಅಂದ್ರೆ ಪರವಾಗಿಲ್ಲ ನಿಂತ್ಕೋ, ಬಾ. ಓಕೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ಬಾ. ಸರ್ ಹಾಗೆ ಇನ್ನೊಂದು ಚೆನ್ನಾಗಿತ್ತು, ಇನ್ನ ಬೇಜಾನಿದೆ ಮಗ, ಹಂಚ್ಕೊಳ್ಳೋಣ ಶುರು ಮಾಡಿದೀನಿ ಈಗ. ಎಲ್ಲರಿಗೂ ಗೊತ್ತು, ನಮ್ಮ ಪತ್ರಿಕದ ಮಿತ್ರರಿಗೆ, ನಮ್ಮ ಎಂಟೈರ್ ಟೀಮ್ಗೆ, ನನ್ನ ಮೀಡಿಯಾಗೆ ಎಲ್ಲರಿಗೂ ಗೊತ್ತು. ಇನ್ನು ಶುರು ಎಲ್ಲರ ಜೊತೆಲಿ ದಿನ ಬರ್ತಾಯಿರ್ತಾರೆ. ಅವಾಗ ತಲೆ ತಿಂತಾ ಇರ್ತೀನಿ, ಅವಾಗ ಕರೀತಾ ಇರ್ತೀನಿ, ಅವಾಗ ಹೇಳ್ತಾ ಇರ್ತೀನಿ, ನಾ ಬಂದರು ಹೋಗೋಣ ಸಿಕ್ಕೋಣ ಮಾತಾಡೋಣ ಅಂತ ಸಿಗ್ತಾ ಇರ್ತೀನಿ, ಹಂಚ್ಕೋತೀನಿ ಎಲ್ಲ ಪ್ರತಿಯೊಂದು ಸ್ಟೇಜು. ಇದು ಫಸ್ಟ್ ಸಾಂಗ್ ಶಿವ. ಸೊ ಇದ್ರ ಬಗ್ಗೆ ಮಾತ್ರ ನಾನು ಹೇಳಕ್ ಇಷ್ಟಪಡ್ತೀನಿ. ನೆಕ್ಸ್ಟ್ ಕಮಿಂಗ್, ನೆಕ್ಸ್ಟ್ ಖಂಡಿತವಾಗ್ಲು ಎಲ್ಲ ಕೂತ್ಕೊಂಡು ಮಾತಾಡೋಣ ಖಂಡಿತವಾಗ್ಲು. ಓಕೆ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಇಲ್ಲ, ತುಂಬ ಖುಷಿ ಆಗುತ್ತೆ. ನಾನು ಅದಕ್ಕೆ ಫಸ್ಟೇ ಹೇಳಿದೆ ನಾನು. ಸೊ ಎಲ್ಲರೂ ಬಂದು ಒಟ್ಟಿಗೆ ಸಿನಿಮಾ ನೋಡ್ತಾರೆ, ಎಲ್ಲ ಸಿನಿಮಾಗಳು ನಮ್ಮ ಕನ್ನಡ ಸಿನಿಮಾಗಳು ಸಪೋರ್ಟ್ ಮಾಡ್ತಾರೆ. ಆಮೇಲೆ ಕನ್ನಡ ಸಿನಿಮಾ ಹೋಗ್ತಾ ಇಲ್ಲ ಅಂತ ಯಾರೂ ಹೇಳಂಗಿಲ್ಲ, ಯಾಕಂದರೆ ಎಲ್ಲ ಜನ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಥರ ಸಿನಿಮಾಗಳು ಬರ್ತಿವೆ, ಎಲ್ಲ ಸಿನಿಮಾಗಳು ನೋಡ್ತಿದ್ದಾರೆ. ಬಟ್ ಯಥೇಚ್ಛವಾಗಿ ಕನ್ನಡ ಸಿನಿಮಾಗಳನ್ನ ನಮ್ಮ ಜನ ಸಪೋರ್ಟ್ ಮಾಡ್ತಿದ್ದಾರೆ ಖಂಡಿತವಾಗ್ಲು. ಎಲ್ಲ ಮೂಲೆಯಿಂದನೂ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ನೀವು ಎಲ್ಲೇ ಹೋಗಿ US ಹೋದ್ರೆ ಕನ್ನಡ ಸಿನಿಮಾ ಅಂದ ತಕ್ಷಣ ಆಗಿದ ತಕ್ಷಣ ನೋಡ್ತಾರೆ. ಬಟ್ ಇವಾಗ ಏನಾಗಿದೆ, ಒಂದಾಗಿದೆ. ಯಾವಾಗ ಅಪ್ಪಾಜಿ ಹೇಳ್ತಿದ್ರು ನಾವೆಲ್ಲ ಒಂದೇ ಕುಟುಂಬ, ನಾವೆಲ್ಲ ಒಬ್ಬರನ್ನೇ, ನಮ್ಮ ಕಾಲ ಎಳ್ಕೋಬಾರ್ದು ಅಂತ. ಸೊ ಅದು ಈಗ ಚಾಲ್ತಿಲಿದೆ. ಇಷ್ಟು ದಿವಸ ಇತ್ತೋ ಇರ್ಲಿಲ್ವೋ ಗೊತ್ತಿಲ್ಲ ನನಗೆ, ಐ ಡೋಂಟ್ ನೋ. ಇವಾಗ ಚಾಲ್ತಿಲ್ಲ, ಯಾಕಂದ್ರೆ ಎಲ್ಲರೂ ಸೇರ್ತಿದ್ದಾರೆ, ಎಲ್ಲರೂ ಒಂದು ಕುಟುಂಬದ ಥರ ಸೇರ್ತಿದ್ದಾರೆ. ಅವ್ರ ಪಿಕ್ಚರ್ಗೆ ಇವ್ರು ಸಪೋರ್ಟ್ ಮಾಡ್ತಾರೆ, ಇವ್ರ ಪಿಕ್ಚರ್ಗೆ ಅವ್ರು ಸಪೋರ್ಟ್ ಮಾಡ್ತಾರೆ. ಒಂಥರ ಅಣ್ಣ ತಮ್ಮದಿರ್ತಾರೆ ಇದ್ದೀವಿ ಈಗ ಎಲ್ಲರೂ. ಅದಿದ್ರೆ ಒಳ್ಳೆ ಬೆಳವಣಿಗೆ ಅಂತ ನನ್ನದು. ಹಂಗೆ ಇರಬೇಕು, ಹಂಗೆ ಇರೋಣ ಕೂಡ. ಓಕೆ, ಥ್ಯಾಂಕ್ ಯು ಫಸ್ಟ್. ಎಲ್ಲ ಮಾತಾಡಲಿ, ಆಮೇಲೆ ಮಾತಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಮೊದಲನೇದಾಗಿ ಜಗದ್ಗುರು ಆದಿಶಂಕರಾಚಾರ್ಯ ನೆಲೆಸ್ಕೊಳ್ತಾ ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ. KD ಮ್ಯೂಸಿಕ್ ಅಂತ ಹೇಳಿದ ತಕ್ಷಣ ನನಗನ್ಸೋದು KD ಮ್ಯೂಸಿಕ್ಕಿಗೆ ಇನ್ವೆಸ್ಟ್ ಮಾಡಿರೋದ್ರಲ್ಲಿ ಒಂದು ದೊಡ್ಡ ಸಿನಿಮಾನೇ ಕನ್ನಡದಲ್ಲಿ ತೆಗಿಬೋದು. ಬರೀ ಮ್ಯೂಸಿಕ್ಗೆ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ. ಆ್ಯಂಡ್ ಅದಕ್ಕೆ ಮುಖ್ಯವಾದ ಕಾರಣ ಸುಪ್ರೀತ್ ಸರ್ ಆ್ಯಂಡ್ ಕೆವಿನ್ ಸರ್ ಅವರ
ಪ್ಯಾಷನ್ನು. ಈ ಭಗವಂತನ ಇಚ್ಛೆ ಇಲ್ಲದೆ ಒಂದು ಹುಲ್ಕಡ್ಡಿನೂ ಅಲ್ಲಾಡೋದಿಲ್ಲ ಅಂತ ಕೇಳಿದ್ದೀವಿ. ಅದೇ ರೀತಿ ಪ್ರೇಮ್ ಸರ್ ಮ್ಯೂಸಿಕ್ ಅವರ ಆಲ್ಬಮಲ್ಲಿ ಪ್ರೇಮ್ ಸರ ಒಂದು ಅನುಮತಿ ಇಲ್ಲದೆ ಒಂದು ಸ್ಟ್ರಿಂಗು ಕೂಡ ಅಲ್ಲಾಡೋದಿಲ್ಲ ಮ್ಯೂಸಿಕಲ್ಲಿ. ಸೊ ಆ ಪ್ರತಿಯೊಂದು ಸ್ವರಕ್ಕೆ ಅಥವಾ ನೀವು ಏನೇನು ಸೌಂಡ್ ಕೇಳ್ತಾ ಇದ್ದೀರ ಪ್ರತಿಯೊಂದು ವಿಷಯಕ್ಕೂ ಅವರೊಬ್ಬರೇ ಓನರು. ಅವರಿಂದನೇ ಅದು ಸಾಧ್ಯ ಆಗಿರೋದು. ನಾನು ಅವರು ಏನೇನು ಹೇಳಿದ್ದಾರೆ ಆ ಹಾದಿನಲ್ಲಿ ನಡೆದಿದ್ದೀನಿ ಅಷ್ಟೇ. ಯಾಕಂದರೆ ಕಂಪೋಸಿಂಗಿಂದ ಹಿಡಿದು ಅವರ ಸಿನಿಮಾದಲ್ಲಿ ಟ್ರ್ಯಾಕ್ ಸಿಂಗರು ಕೂಡ ಅವರೇನೆ. ಕೀಬೋರ್ಡ್ ಒಂದು ನಾನು ನುಡಿಸ್ತಾ ಇದ್ದೀನಿ, ಅದು ಬಿಟ್ಟರೆ ಅದು ಅವರೇ ನುಡಿಸ್ಬಿಡ್ತಾರೆ. ಅದಕ್ಕೆ ಸರ್ ಅದನ್ನು ಮಾತ್ರ ಕಲ್ತ್ಕೊಬೇಡಿ ಸರ್ ಅಂತ ಬಿಟ್ಟು. ಯಾಕಂದರೆ ಪೆನ್ ಪೇಪರ್ ಇಟ್ಕೊಂಡು ಕೂತ್ಕೊಂಡ್ರೆ ಟಕ 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 ಅಂತ ಲಿರಿಕ್ಸ್ ಹೋಗ್ತಾ ಇರುತ್ತೆ. ಮಗ ತಗೋ ಟೇಕ್ ಮಾಡು ಅಂತ ಮೈಕ್ ಇರುತ್ತೆ. ಮೈಕ್ ಮುಂದೆ ಹಾಡೋದು ಅವರೇನೆ. ಮಿಕ್ಸಿಂಗ್ ಮಾಡ್ತಾ ಇದ್ದಾಗಲೂ ಇಲ್ಲ ಇದು ಎದೆ ಗುದ್ದಬೇಕು ಅಂತ ಹೇಳಿ ಅದನ್ನು ಅದೇ ಪ್ರತಿಯೊಂದು ಸರ್ ಏನಂದರೆ ಒಂದು ವಿಷಯ ಚಿಕ್ಕ ಪೀಸ್ ಆಫ್ ಮ್ಯೂಸಿಕ್ ಇದ್ರೂ ನನಗೆ ವಾಟ್ಸಪ್ಪಲ್ಲಿ ಕಳಿಸ್ಬಿಡು ಕೇಳ್ಬಿಟ್ಟು ಮಾಡ್ತೀನಿ ಅಂತ ಇವತ್ತವ್ರಿಗೆ ಹೇಳೇ ಇಲ್ಲ. ಅವ್ರು ವಿಜಯನಗರದಿಂದ ಹೆಬ್ಬಾಳಕ್ಕೆ ಆ ಟ್ರಾಫಿಕಲ್ಲಿ ಬರ್ತಾರೆ. ಆ್ಯಂಡ್ ಈ ಹಾಡು ಪರ್ಟಿಕ್ಯುಲರಾಗಿ ಕಂಪೋಸಿಂಗಿಂದ ಮೊನ್ನೆ ಬಾಂಬೆನಲ್ಲಿ ಇವಾಗ ನೀವೇನು ಕೇಳಿದ್ರೆ ಅಟ್ಮಾಸ್ ಮಿಕ್ಸು, ಅಲ್ಲಿವರೆಗೂ ಒಬ್ಬ ವ್ಯಕ್ತಿ ಸುಮ್ಮನೆ ಒಂದು ಕಂಬ ಥರ ನಿಂತಿದ್ರು, ಸ್ಕ್ರೀನ್ ಮುಂದೆ ಒಂದು ಸಿಂಹ ಥರ ನಿಂತಿದ್ರು. ಅದೆಲ್ಲ ಕ್ರೆಡಿಟ್ಸ್ ನಿಮಗೆ ಹೋಗ್ಬೇಕು ಸರ್. ಚೆನ್ನಾಗಿರುತ್ತೆ, ಹಂಗೆ ಬೈತಾರೆ. ಯಾಕಂದರೆ ನನಗೆ ಒಂದು ತುಂಬ ಎಮೋಷ್ನಲ್ ಆಗಿ ಹೇಳ್ಬೇಕಂದ್ರೆ ಒಂದು ಅಣ್ಣನ ಸರ್ ಒಂದು ನಿಮಿಷ ರೀ. ನಾನು ಈ ಕರೋನಾ ಟೈಮಲ್ಲಿ ನಮ್ಮ ಅಣ್ಣನ ಕಳ್ಕೊಂಡೆ, ಬಟ್ ಆ ಸ್ಥಾನ ತುಂಬಿದ್ದಾರೆ ನನ್ನ ಲೈಫಲ್ಲಿ ಪ್ರೇಮ್ ಸರ್. ಯಾವಾಗಲೂ ಆ ಥರನೂ ನಾವಿಬ್ಬರು ಕೆಲಸನೂ ಮಾಡಿರೋದು. ಅದು ಯಾವತ್ತೂ ಒಂದು ಮ್ಯೂಸಿಕ್ ಡೈರೆಕ್ಟ್ರ್ ಅಂತ ಕೆಲಸನೇ ಮಾಡಿಲ್ಲ. ಯಾಕಂದರೆ ಅವ್ರು ಫೋನ್ ಮಾಡಿದ್ರೆ ಎಲ್ಲಿದ್ದರೂ ಎದ್ದು ನಿಂತ್ಕೊತೀನಿ. ನಾನು ಏನೇ ಆದ್ರೂ ಅವ್ರ ಹಿಂದೆ ನಿಂತಿರ್ತೀನಿ. ಯಾಕಂದರೆ ಅವ್ರ ಪ್ಯಾಷನ್ ಅಂತದ್ದು ಒಂದು ಕಣ್ಣಲ್ಲಿ ಯಾವಾಗಲೂ ಒಂದು ಫೈರ್ ಇರುತ್ತೆ. ಒಂದು ಪೀಸೂ ಕಮ್ಮಿ ಆಗಬಾರ್ದು. ಆಮೇಲೆ ಈ ಲಿಸ್ಟ್ ನನ್ನ ಕೈಲಿ ಹೇಳೋಕ್ಕೆ ಆಗಲ್ಲ ಸರ್, ಎಷ್ಟು ಜನ ನುಡಿಸಿದ್ದಾರೆ ಅನ್ನೋದು. ಇವ್ರು 1000 ಜನ ವಿಷುವಲಲ್ಲಿ ಹಾಕಿದ್ದೀರಾ ಸರ್, 1000 ಮೀರಿ ಮ್ಯೂಸಿಷಿಯನ್ಸ್ ನುಡಿಸಿದ್ದಾರೆ. ನಾವು ಫೋನ್ ಮಾಡಿದ್ರೆ ಬಾಂಬೆಗೆ ಅಯ್ಯೋ KVN ಇಂದ ಫೋನ್ ಬಂತು. ಯಾಕಂದರೆ ಎಷ್ಟು ಜನ ಇದ್ದಾರೆ ಅಷ್ಟು ಜನ ಬೇಕು ಅಂತಾರೆ. ಈಗ ರಿದಮ್ ಮಿಕ್ಸಿಂಗ್ ಅಂತ ಹೇಳಿದ್ರೆ ಬಾಂಬೆನಲ್ಲಿ ಎಷ್ಟು ಜನ ಇದ್ದಾರೆ ಸರ್, ಬೆಸ್ಟ್ ಅಂದರೆ ಒಂದು 80 ಜನ ಇರ್ಬೋದು. ಅಂದರೆ ಆ 80 ಜನರನ್ನು ಕರೀರಿ ಅಂತಾರೆ. ಆ 80 ಜನರನ್ನ ಡೇಟ್ ತಗೊಂಡು ಅವ್ರನ್ನೆಲ್ಲ ಸೆಟ್ ಮಾಡೋಕ್ಕೆ ನಮಗೆ ಇತ್ತೀಚೆಗೆ ನಾವು ನಮ್ಮ ಭಾರತದ ಲೆಜೆಂಡು ಜಾಕಿರ್ ಹುಸೇನ್ ಸಾಬ್ನ ಕಳ್ಕೊಂಡ್ವಿ. ಅವರ ಬ್ರದರ್ ತೌಫಿಕ್ ಖುರೇಶಿ ಅವರು ಫುಲ್ ರಿದಮ್ ಸೆಕ್ಷನ್ನ ನಮಗೋಸ್ಕರ ಅರೇಂಜ್ ಮಾಡಿದ್ದು. ಅವ್ರು ಬಂದಾಗಲೇ ನಮ್ಮ YRF ಸ್ಟುಡಿಯೋ ಫುಲ್ ತುಂಬೋಗೋದು. 100-120 ಜನ ಯಾವಾಗಲೂ ಇರೋರು. ಆ್ಯಂಡ್ ಇಂಡಿಯಾಸ್ ಬೆಸ್ಟ್ ಸೌಂಡ್ ಇಂಜಿನಿಯರ್ ಎರಿಕ್ ಪಿಳ್ಳೆ ಅವರು ಕೆಲಸ ಮಾಡಿರೋದು. ಸೊ KDನಲ್ಲಿ ಏನೇ ಮುಟ್ಟಿದ್ರು ದಿ ಬೆಸ್ಟ್. ಈಗ ನೆಕ್ಸ್ಟ್ ಸಾಂಗಿಗೂ ಅಷ್ಟೇ ಯಾರ ಕೈಗೆ ಸಿಗಲ್ಲ ಅವ್ರನ್ನೇ ಕೇಳ್ತಾರೆ ಸರ್. ಅವ್ರು ಹೇಳಿದ ತಕ್ಷಣ ಸರ್ ಇವ್ರು ಸಿಗಲ್ಲ ಸರ್, ಹೌದಾ ಹಂಗಂದ್ರೆ ಅವರೇ ಬೇಕು ಸಾರಿ. ಆ ಥರ ತುಂಬ ಸಿಂಗರ್ಸ್ಗೆ 6 ತಿಂಗಳು 7 ತಿಂಗಳು ವೆಯ್ಟ್ ಮಾಡಿದ್ದೀವಿ. ಅವ್ರು ಕೆಲವರು US ಅಲ್ಲಿರೋರು, ಇನ್ನೂ ಭಾಳಷ್ಟು ವಿಷಯಗಳಿದೆ, ಸಿಂಗರ್ಸ್ ಹೆಸರೆಲ್ಲ ಹೇಳ್ತಾ ಹೋಗ್ತೀವಿ. ಬಟ್ ನನ್ನ ಲೈಫಿನ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ KD ಆಲ್ಬಮ್ ಮ್ಯೂಸಿಕ್ ಕ್ರಿಯೇಟ್ ಮಾಡ್ತಾ ಇರೋದು ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ಯುರೋಪಲ್ಲಿ 264 ಪೀಸ್ ಆರ್ಕೆಸ್ಟ್ರಾ ಇಂಡಿಯಾದಲ್ಲೇ ಯಾವ ಸಿನಿಮಾಗೂ ಯಾರೂ ಮಾಡಿಲ್ಲ. ಫಸ್ಟ್ ಟೈಮ್ KDದಲ್ಲಿ ಇಂಡಿಯಾದಲ್ಲೇ ಮಾಡಿದ್ದಾರೆ. ಯಾಕಂದರೆ ಮತ್ತೆ ಅದಕ್ಕೆ ಅವರೇ ಯಾರು ಏನು ಮಾಡಿಲ್ಲ, ಹೈಯೆಸ್ಟ್ ಯಾವುದು ಸರ್ ಇದು ಒಂದು ಸಿಂಫನಿ ಅಂದರೆ ಒಂದು 264 ಪೀಸ್ ಹಾಕ್ಬೇಕು ಸರ್ ಅಂದರೆ ಅದೇ ಬೇಕು, ಓಕೆ ಬುಕ್ ಮಾಡಿ ಅಂತ. ಸೊ ಆ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಆ್ಯಂಡ್ ಪ್ರತಿಯೊಬ್ಬರು ಅದ್ಭುತವಾಗಿ ಕೆಲಸ ಮಾಡ್ತಾರೆ. ನಾನು ಕೆಲವೊಂದು ವಿಜುವಲ್ಸ್ ಎಲ್ಲ ನೋಡಿದ್ದೀನಿ. ಆನಂದ್ ಆಡಿಯೋ ಶ್ಯಾಮ್ ಸರ್ ಥ್ಯಾಂಕ್ ಯು ಸೋ ಮಚ್. ಅವರು ಕೂಡ ಈ ಆಲ್ಬಮ್ ಅಂದರೆ ತುಂಬ ಪರ್ಸ್ನಲ್ ಇಂಟ್ರೆಸ್ಟ್. ಅವ್ರು ಯಾರೇ ಹೋದ್ರೂ ನನ್ನದೇ ಸಿನಿಮಾ ತೊಗೊಂಡೋದ್ರು ಸರ್ ಪ್ರೇಮ್ ಸರ್ ಥರ ನೀವು ಪಬ್ಲಿಸಿಟಿ ಮಾಡ್ತೀರಾ, ಕೊಡ್ತೀನಿ ಅಂತ. ಸರ್ ನಾನೇ ಸರ್ ಮ್ಯೂಸಿಕ್ ಇಲ್ಲ ಪ್ರೇಮ್ ಸರ್ ಥರ ಎಲ್ಲನೂ ಪಕ್ಕಾ ಮಾಡ್ತೀರಾ, ಓಕೆ ನೀವು ಕೇಳಿದ ರೇಟ್ ಕೊಡ್ತೀನಿ ಅಂತಾರೆ. ಅಂತೂ ಬೆಂಚ್ ಮಾರ್ಕ್ ಪ್ರೇಮ್ ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ಈ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವತ್ತು ಬಂದಿರೋಂಥ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ವೇದಿಕೆ ಮೇಲೆ ಕೂತವ್ರ ಬಗ್ಗೆ ಮಾತಾಡೋಕ್ಕೆ ನಾನು ತುಂಬ ಚಿಕ್ಕವಳಿನ್ನು. ಸುಪ್ರೀತ್ ಸರ್ ಹೇಳ್ದಾಗೆ ಈ ಸಾಂಗ್ ಏನು ನೋಡಿದ್ದೀರಾ, ಏನು ಕೇಳಿದ್ದೀರಾ, ಇದು ಅವರೆಲ್ಲರ ಹಗಲು ರಾತ್ರಿ ಪಟ್ಟಿರುವಂಥ ಶ್ರಮ. ನಾವು ಸುಮ್ಮನೆ ಏನು ಹೇಳ್ಕೊಟ್ಟಿದ್ದಾರೆ ಅದನ್ನ ಮಾಡಿದ್ದೀವಿ ಅಷ್ಟೇ. ಬಟ್ ಥ್ಯಾಂಕ್ ಯು ಸೋ ಮಚ್ ಪ್ರೇಮ್ ಸರ್. ಥ್ಯಾಂಕ್ ಯು. ಒಂದು ಚಿಕ್ಕ ಶಬ್ದ ಚಿಕ್ಕ ವರ್ಡ್ ಅಷ್ಟೇ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಐ ಆಲ್ವೇಸ್ ಬಿ ಗ್ರೇಟ್ಫುಲ್. ಯಾಕಂದರೆ ಏಕಲವ್ಯಲ್ಲೂ ನನಗೆ
ಫಾರ್ ಎವರ್ ಗ್ರೀನ್ ಹಾಡುಗಳನ್ನ ಆಲ್ಬಮ್ನ ಕೊಟ್ಟಿದ್ದಾರೆ. ಇವತ್ತಿಗೂ ನನ್ನ ಅನಿತಾ ಅಂತ ಕರೀತಾರೆ. ಸೊ ಮತ್ತೊಮ್ಮೆ ಅವ್ರ ಜೊತೆ ಕೆಲಸ ಮಾಡೋ ಅವಕಾಶ ನಂಗೆ ಸಿಕ್ಕಿದೆ ಅಂದರೆ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್. ಆ್ಯಂಡ್ ರಕ್ಷಿತಾ ಮ್ಯಾಮ್, ಇವತ್ತು ನಾನು ವೇದಿಕೆ ಮೇಲೆ ನಿಂತು ಮಾತಾಡ್ತಿದ್ದೀನಿ ಅಂದರೆ ಯು ಆರ್ ಅ ಬಿಗ್ ಪಾರ್ಟ್ ಆಫ್ ಇಟ್. ಥ್ಯಾಂಕ್ ಯು ಸೋ ಮಚ್. ಕೇಡಿ ನನಗೆ ತುಂಬ ಇಂಪಾರ್ಟೆಂಟ್ ಫಿಲ್ಮ್, ಯಾಕಂದರೆ ಒಂದು ಮೋಸ್ಟ್ ಚಾಲೆಂಜಿಂಗ್ ಪಾತ್ರ. ಆ್ಯಂಡ್ ಅದರಲ್ಲಿ ಈ ಹಾಡು ಹೇಗೆ ಕೇಳಿದ್ದೀರಾ, ಪ್ರತಿಯೊಂದು ಹಾಡು ಅಷ್ಟೇ ಸೂಪರ್ ಡೂಪರ್ ಹಿಟ್ಟಾಗಿ ಮೂಡಿ ಬಂದಿದೆ. ಪ್ರೇಮ್ ಸರ್ ಹಾಗೂ ಅರ್ಜುನ್ ಜನ್ಯ ಸರ್ ಯಾವಾಗ ಜೊತೆಯಲ್ಲಿ ಕೆಲಸ ಮಾಡ್ತಾರೆ ಅವಾಗ ಮ್ಯಾಜಿಕ್ ಕ್ರಿಯೇಟ್ ಮಾಡ್ತಾರೆ. ಅದಕ್ಕೆ ತಕ್ಕಂತೆ ಮಂಜು ಅನ್ನ ತುಂಬ ಅಷ್ಟೇ ಸೂಪರಾಗಿ ಲಿರಿಕ್ಸ್ ಬರೆದಿದ್ದಾರೆ. Thank you so much to the entire team. Thank you to KVN Production, Supreet sir and Mohan Master. Thank you so much. Almost 3 to 4 days rehearsal ಮಾಡಿ ನಾವು ಟೇಸ್ಟ್ ಶಾರ್ಟಿಗೆ ಹೋಗಿದ್ದು. ನಂಗೆ ಮೋಸ್ಟ್ ಚಾಲೆಂಜಿಂಗ್ ಆಗಿತ್ತು, ಹೇಗೆ ಇಷ್ಟು ಚೆನ್ನಾಗಿ ಸಾಂಗ್ ಮೂಡ್ ಬಂದಿದೆ, ಹೇಗೆ ಅದನ್ನ ಮ್ಯಾಚ್ ಮಾಡೋದು, ಪ್ರತಿಯೊಂದು ಬೀಟಿಗೆ ಹೇಗೆ ಡ್ಯಾನ್ಸ್ ಮಾಡೋದು ಅಂತ. ಬಟ್ ಐ ಹೋಪ್ ಆ ಜಸ್ಟಿಸ್ ಮಾಡಿದ್ದೀನಿ. ಆ್ಯಂಡ್ ಧ್ರುವ ಸರ್, ತುಂಬ ಖುಷಿ ಆಯಿತು ಈ ಜರ್ನಿ ನಿಮ್ಮ ಒಟ್ಟಿಗೆ KD ಸಿನಿಮಾಲಿ ವರ್ಕ್ ಮಾಡಿದ್ದು ನಿಮ್ಮ ಜೊತೆ. ಆ್ಯಂಡ್ ವಿಲಿಯಮ್ಸ್ ಸರ್ ಬಗ್ಗೆ ಏನು ಹೇಳೋದೇ ಬೇಡ, ವಾಲ್ಕೆನೋ ವಿಲಿಯಮ್ಸ್ ಅಂತ ಹೆಸರು ಕೊಟ್ಟಿದ್ದಾರೆ ಇಡೀ ತಂಡ. ಅಷ್ಟೇ ಸೂಪರ್ ಆಗಿ ಎಲ್ಲರನ್ನ ತೋರಿಸಿದ್ದಾರೆ, ಸಿನಿಮಾನ ತೋರಿಸಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇದರಲ್ಲಿ ನಮ್ಮದು ಮೊದಲನೇದಾಗಿ ಪ್ರೇಮ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರೇಮ್ ಸರ್ ಜೊತೆ ವರ್ಕ್ ಮಾಡಬೇಕು ಅಂದರೆ ಕತೆ ಜೊತೆಗೆ ಇನ್ವಾಲ್ವ್ ಆಗಬೇಕು. ಅಲ್ಲಿಂದ ನಾನು ಅಷ್ಟು ಪಾಠ ಕಲ್ತಿದ್ದೀನಿ ಪ್ರೇಮ್ ಸರಿಂದ. ಇದು ಮುಂಚೆ ಡಾನ್ಸರ್ ಆಗಿದ್ದಾಗ ಜೋಗಿಯಿಂದನೂ ಸರ್ ಜೊತೆ ವರ್ಕ್ ಮಾಡ್ತಿದ್ದೆ. ಆವಾಗ ಡಾನ್ಸರಾಗಿ ಹಿಂದೆ ಎಲ್ಲೋ ಇದ್ಬಿಡ್ತಿದ್ದೆ. ಏಕಲವ್ಯದಲ್ಲಿ ಚಾನ್ಸ್ ಕೊಟ್ಟರು. ಅಲ್ಲಿ ಅವ್ರದ್ದು ಯಾವ ಥರ ಇರುತ್ತೆ ಅಂತ ಕಾನ್ಸೆಪ್ಟ್ಸ್ ಎಲ್ಲ ತಿಳ್ಕೊಂಡು ಅದನ್ನು ವರ್ಕ್ ಮಾಡಿದೆ. ತುಂಬ ಥ್ಯಾಂಕ್ಸ್ ಸರ್ ಪ್ರೇಮ್ ಸರ್, ಇದೊಂದು ಚಾನ್ಸ್ ಕೊಟ್ಟಿದ್ದಾರೆ. ಹಾಗೆ ರಕ್ಷಿತಾ ಮೇಡಮ್ಗೂ ಕೂಡ ಯಾವಾಗಲೂ ಒಬ್ರಿಗೆ ಪ್ರೋತ್ಸಾಹ ಮಾಡೋದಲ್ಲಿ ಮೇಡಮ್ ನಂಗೆ ತುಂಬ ಇಷ್ಟ. ಯಾವಾಗಲೂ ಮಾಡ್ತೀಯ ಅಂತ ಮಾಡಿಸ್ತಾರೆ. ಹಾಗೆ ಈಗ ಸಾಂಗ್ ಅಂತ ಸ್ಟಾರ್ಟ್ ಮಾಡಿದಾಗ ನನಗೆ ಎಷ್ಟು ಜನ ಬೇಕು ಮಗನೇ ಅಂದರು ಸರ್ ಒಂದು 100-500 ಜನ ಬೇಕು ಅಂತೆ. ಓಕೆ ಅಂದರು. ಸುಪ್ರೀತ್ ಸರ್ ಇದು ಬಂದು ಹೇಳಿದೆ ಈ ಥರ ಅಂತ. ಓಕೆ ಮಾಡಿ ಅಂತಂದರು. ತುಂಬ ಸಪೋರ್ಟಿವ್ ಇದ್ದಾರೆ ಸರ್. KVN ಸರ್ ಜೊತೆ ಮುಂಚೆ ಸಖತ್ ಅಂತ ಒಂದು ಮಾಡಿದ್ದೆ, ಈಗ ಇದನ್ನು ಮಾಡಿದೆ. ತುಂಬ ಏನೇ ಕೇಳಿದ್ರು ಇಲ್ಲ ಅಂದಿರ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ಸ್ ಸುಪ್ರೀತ್ ಸರ್. ಹಾಗೆ ನಮ್ಮ ಮ್ಯೂಸಿಕ್, ನಮ್ಮ ಅರ್ಜುನ್ ಜನ್ಯ ಸರ್ ಮ್ಯೂಸಿಕ್ ಕೇಳಿದ ತಕ್ಷಣ, ಸಾಂಗ್ ಕೇಳಿದ ತಕ್ಷಣ ತುಂಬ ಖುಷಿ ಆಯಿತು. ಇದೊಂದು ದಿ ಬೆಸ್ಟ್ ಆಗುತ್ತೆ ಅಂತಲೇ ಒಂದಷ್ಟು ವರ್ಕ್ ಮಾಡಿದ್ವಿ. ಧ್ರುವ ಸರ್ ಅವ್ರ ಡೆಡಿಕೇಶನ್ನು ನಂಗೆ ತುಂಬ ಇಷ್ಟ. ಅದ್ದೂರಿಂದನೂ ಕೆಲಸ ಮಾಡ್ತಾಯಿದ್ವಿ. ಅವ್ರು ಏನೇ ಅಂದರೂ ಏನೂ ಇಲ್ಲ ಅಂತಲ್ಲ, ನನ್ನ ಹತ್ರನೇ ಒಂದು 100 ಸರಿ ಅಷ್ಟೆಂಟ್ ಇದ್ರು ಬೇಡ, ನೀವೇ ಬಂದಿಂತ ಕರ್ಕೊಂಬಂದು 100 ಸರಿ ಡ್ಯಾನ್ಸ್ ಮಾಡಿಸಿ ಅದು ಮಾಡಿಸ್ತಾರೆ. ತುಂಬ ಇಷ್ಟ ನಾನು ಅವ್ರ ಸ್ಟೈಲು ಇದೆಲ್ಲನೂ ಅಷ್ಟೇ. ಹಾಗೆ ಗ್ರೀಷ್ಮ ಅವರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಮೋಹನ್ ಸರ್ ತುಂಬ ಚೆನ್ನಾಗಿ ಸೆಟ್ ಆಗಿಬಿಟ್ಟಿದ್ದಾರೆ. ಇಲ್ಲಿ ನೆರೆದಿರತಕ್ಕಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ಚಿತ್ರದಲ್ಲಿ ವಿಶೇಷತೆ ಏನಂದರೆ, ನನ್ನ ಕಲಾ ನಿರ್ದೇಶನದಲ್ಲಿ ಒಂದು 1970ಸ್ಗೆ ಹೋಲುವಂಥ ಒಂದು ಆ ಬೆಂಗಳೂರನ್ನ ಕ್ರಿಯೇಟ್ ಮಾಡಿಸಿದ್ದಾರೆ ನಮ್ಮ ಪ್ರೇಮ್ ಸರ್. ಅದನ್ನು ಆ್ಯಕ್ಚುಲಿ 1970s ಬೆಂಗಳೂರು ಕ್ರಿಯೇಟ್ ಮಾಡೋಣ ಅಂತ ಹೇಳಿದ್ರೆ ಓಕೆ, ಯಾವ ಥರ ಏನು ಅಂದ್ರೆ ನಾವೇನೋ ಒಂದು ನಾರ್ಮಲ್ ಒಂದು ಸ್ಕೇಲಲ್ಲಿ ಇರುತ್ತೆ ಅಂದ್ಕೊಂಡು ಹೋದೆ. ಸರಿ, ಅಲ್ಲಿ ಹೋದಾಗ ಅವರ ಕ್ರಿಯೇಟಿವಿಟಿಗೆ ಇದಕ್ಕೆ ಅದು ಖಂಡಿತ ಇದು ಈ ಪ್ರಮಾಣದಲ್ಲಿ ಮಾಡೋದಕ್ಕೆ ಎಷ್ಟು ಸಾಧ್ಯತೆ ಇದೆ ಅನ್ನೋದಕ್ಕೆ ಯೋಚನೆ ಮಾಡೋದಕ್ಕೆ 2 ದಿನ ಆಯಿತು. ಸರಿ ಅಂದ್ಬಿಟ್ಟು ಎಲ್ಲ ಆದಮೇಲೆ ಟೋಟಲಿ ಇವ್ರಿಗೆಲ್ಲ ಒಂದು ಗ್ರಾಫ್ ಮಾಡಿ ಕೊಟ್ಟಾದ್ಮೇಲೆ ಪ್ರೇಮ್ ಸರ್ ಕೇಳಿದ್ರು ಇದನ್ನು ಎಷ್ಟು ಟೈಮ್ ಬೇಕಾಗತ್ತೆ, ಎಷ್ಟು ಜಾಗ ಬೇಕಾಗತ್ತೆ ಅಂತ. ಸುಮಾರು ಒಂದು 18 acres ಜಾಗ ಬೇಕಿತ್ತು. ಆವಾಗ ನಮ್ಮ ಉದಯ್ ಮೆಹ್ತಾ ಸರ್ ಅವರ ಪರಿಚಯ ಇರೋ ಒಂದು ಜಾಗದಲ್ಲಿ ಇದನ್ನು ಸೆಟ್ನ ಸ್ಟಾರ್ಟ್ ಮಾಡ್ತೀವಿ. ಆ ಸೆಟ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಆ್ಯಕ್ಚುಲಿ ಒಂದು ಟೌನ್ ಹಾಲ್ ಮುಂದೆ ಎಪಿಸೋಡ್ಸು ಸಾಕಷ್ಟಿದೆ. ಅದು ಯಾಕಂದರೆ ಇಡೀ ಸಿಟಿ ಮಾರ್ಕೆಟಲ್ಲಿ ನಡೆಯುವಂಥ ಒಂದು ಘಟನೆ. ಅಲ್ಲಿ ಏನಂದರೆ ಒಂದು ತಿಗಳ್ರಪಾಳ್ಯ ಅಂತಿದೆ. ತಿಗಳ್ರಪಾಳ್ಯದಲ್ಲಿ ಧರ್ಮರಾಯ ಟೆಂಪಲ್ ಇದೆ, ಗರ್ಡಿ ರೂಮ್ ಇದೆ, ಆಮೇಲೆ ಟೌನ್ ಹಾಲ್ ಇದೆ, ಸಿಟಿ ಮಾರ್ಕೆಟ್ ಇದೆ. ಇಷ್ಟು ಏರಿಯಾನ 18 ಎಕರೆನಲ್ಲಿ ನಾನು ಕ್ರಿಯೇಟ್ ಮಾಡಬೇಕಾಗಿ ಬಂತು. ಸರಿ, ಕ್ರಿಯೇಟ್ ಮಾಡಬೇಕಾಗಿ ಬಂದಾಗ ಅದ್ರ ಬಜೆಟ್ ಕೇಳಿ ಫಸ್ಟ್ ಎಲ್ಲ ದಂಗಾಗ್ತಾರೆ ಅಂದ್ಕೊಂಡಿದ್ದೆ. ಬಟ್ ಸುಪ್ರೀತ್ ಸರ್ ಅದಕ್ಕೆ ಯೋಚನೆ ಮಾಡಲಿಲ್ಲ. ಸರ್ ಲೆವೆಲ್ ಬೆಸ್ಟ್ ಮಾಡಿ ಸರ್, ನಾನಿದ್ದೀನಿ ಅಂದರು. ಜೊತೆಗೆ KVN ಸರ್ ಅಷ್ಟೇ ಪ್ರೋತ್ಸಾಹ ಕೊಟ್ಟರು. ಸರಿ, ಇದನ್ನು ಸೆಟ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಟೌನ್ ಹಾಲ್ನ ಮಾಡಬೇಕು. ಆ್ಯಕ್ಚುಲಿ ಟೌನ್ ಹಾಲ್ ಅಂತ ಹೇಳಿದ್ರೆ ಅದು ಇಡೀ ನಮ್ಮ ಕರ್ನಾಟಕದಲ್ಲಿ ಅದೊಂದು ಒಳ್ಳೆ ಎಲ್ಲರಿಗೂ ಚಿರಪರಿಚಿತ ಬಿಲ್ಡಿಂಗು. ಆ ಬಿಲ್ಡಿಂಗ್ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ಆ್ಯಸ್ ಇಟ್ ಈಸ್ ಮಾಡಬೇಕು. ನಾವೇನಾದ್ರು ರೆಪ್ಲಿಕಾ ಮಾಡೋಕ್ಕೆ ಹೋಗಿ ಏನಾದ್ರು ಒಂಚೂರು ಹಾಳು ಮಾಡಿದ್ರು ಅದು ಎಲ್ಲರಿಗೂ ಗೊತ್ತಾಗೋದು ಇದು ಟೌನ್ ಹಾಲ ಅಂತ. ಅದಕ್ಕೆ ನಾವೇನು ಮಾಡಿದ್ವಿ, ಸುಮಾರು 1 ವಾರಗಳ ಬಿಫೋರು
ನಮ್ಮ ಪ್ರೇಮ್ ಸರ್ಗೆ ಹೇಳಿ ಪರ್ಮಿಷನ್ ಹಾಕ್ಸಿ ನಮ್ಮ ಮ್ಯಾನೇಜರ್ಗಳ ಜೊತೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಜೊತೆ ಟೌನ್ ಹಾಲ್ಗೆ ಹೋಗ್ತೀವಿ. ಟೌನ್ ಹಾಲ್ಗೆ ಹೋಗಿ ಟೌನ್ ಹಾಲ್ ಮೇಲೆ ಪರ್ಮಿಷನ್ ಹಾಕಿ ಟೌನ್ ಹಾಲ್ ಮೇಲೆ ಹತ್ತಿ ಈಚ್ ಆ್ಯಂಡ್ ಎವ್ರಿಥಿಂಗ್ ಕಾರ್ನರ್ ಟು ಕಾರ್ನರು ಸ್ಕೇಲ್ ಟು ಸ್ಕೇಲ್ ಮೆಷರ್ ಮಾಡ್ತೀವಿ. ಆ ಮೆಷರ್ ತೊಗೊಂಡು ಬಂದು ಎಲ್ಲ ತೊಗೊಂಡು ರೆಡಿ ಆಗುತ್ತೆ ಸೆಟ್ಟು. ಆ ರೆಡಿ ಆಗೋದ್ರಲ್ಲಿ ಏನು ಟೌನ್ ಹಾಲ್ ಸರ್ಕಲ್ ಇನ್ಕ್ಲೂಡಿಂಗ್ ಆಪೋಸಿಟ್ ಮೈಸೂರು ಶುಗರ್ ಬಿಲ್ಡಿಂಗು, ಶಿವಾಜಿ ಟಾಕೀಸು, ಮೈಸೂರು ಬ್ಯಾಂಕು, ಇಷ್ಟೂ ಸರ್ಕಲ್ ಕ್ರಿಯೇಟ್ ಆಗ್ತದೆ ಒಂದು ಸೈಡು. ಇನ್ನೊಂದು ಸೈಡು ಸೇಮ್ ಕೃಷ್ಣರಾಜೇಂದ್ರ ಮಾರ್ಕೆಟು 1970 ಇಸ್ವಿನಲ್ಲಿ ಹೆಂಗಿತ್ತು ಅದನ್ನು ಕ್ರಿಯೇಟ್ ಮಾಡ್ತೀವಿ. ಎಲ್ಲ ರೆಡಿ ಆಗ್ತಾ 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 ಹೆಂಗಾಗೋಯ್ತು ಅಂದರೆ ಎಲ್ಲರಿಗೂ ಒಂದು ಸಖತ್ತು ಖುಷಿ ಆಯಿತು. ಪ್ರೇಮ್ ಸರ್ ಅಂತ ಹೇಳ್ಬಿಟ್ರು, ನಾನು ಏನೇನೋ ಅಂದ್ಕೊಂಡಿದ್ದೆ ಇದರಲ್ಲಿ ಇದು ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಮಾಡ್ತೀನಿ ಅಂತೇಳಿ ನನಗೆ ನಿಜವಲ್ಲಿ ತುಂಬ ಖುಷಿ ಆಯಿತು. ಕೊನೆಗೆ ಆ ಟೌನ್ ಹಾಲು ಮತ್ತು ಕೃಷ್ಣರಾಜೇಂದ್ರ ಮಾರ್ಕೆಟ್ ಯಾವ ಥರ ಇತ್ತು ಅಂತ ಹೇಳಿದ್ರೆ, ನಿಮಗೆ ಆ ಟೌನ್ ಹಾಲು ಒರಿಜಿನಲ್ ಟೌನ್ ಹಾಲಲ್ಲಿ ಅದೇ ಕಾಸ್ಟ್ಯೂಮಲ್ಲಿ ನೀವು ಫೋಟೋ ತೆಗೆಸ್ಕೊಂಡು ಬಂದು ನಾನು ಹಾಕಿರೋ ಸೆಟ್ ಹತ್ರ ಒಂದು ಫೋಟೋ ತೆಗೆಸ್ಕೊಂಡು ಬಂದು 2 ಕೊಲಾಜ್ ಮಾಡಿದ್ರೆ ನಿಮ್ಗೆ ಒರಿಜಿನಲ್ ಯಾವುದೋ ಒಂದು ಗೊತ್ತಾಗ್ತಾ ಇರಲಿಲ್ಲ. ಅಷ್ಟು ಕೂಲಂಕುಷವಾಗಿ ನಿಂತು ಇವರೆಲ್ಲ ಬೆನ್ನೆಲುಬಾಗಿ ನಿಂತು ನನಗೇನಂದರೆ ಹಗಲು ರಾತ್ರಿ ಮಾಡಿಕೊಟ್ರು. ಈವನ್ ನಾನು ಹೇಳ್ತಾ ಇರೋದು ಹೈಟು, ವಿಡ್ತು, ಡೆಪ್ತು, ಟೆಕ್ಸ್ಚರು, ಟೋನು ಎಲ್ಲ ಈಚ್ ಆ್ಯಂಡ್ ಎವ್ರಿಥಿಂಗ್. ನಾನು ನಿಜವಾಗ್ಲೂ ಹೇಳ್ತೀನಿ, ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ನನಗೆ ಈ ಥರದ್ದೊಂದು ಇಲ್ಲಿವರೆಗೂ ಸಾಕಷ್ಟು ಸಾಂಗ್ಗಳಿಗೆ ದೊಡ್ಡ ದೊಡ್ಡ ಸೆಟ್ಗಳು ಹಾಕಿದ್ದೀನಿ, ಮಾಡ್ರನ್ ಸೆಟ್ಸ್ ಹಾಕಿದ್ದೀನಿ, ಓಲ್ಡ್ ಸೆಟ್ಸ್ ಹಾಕಿದ್ದೀನಿ, ಎಲ್ಲ ಹಾಕಿದ್ದೀನಿ. ಆದರೆ ನಾನು ಹುಟ್ಟಿರೋಂಥ ಬೆಂಗಳೂರು ಸೆಟ್ನೇ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದಾಗ ರಿಯಲಿ ನನಗೆ ತುಂಬಾ ಖುಷಿ ಕೊಡ್ತು. ಆಮೇಲೆ ಎಕ್ಸ್ಟ್ರಾರ್ಡ್ನರಿ ಇದೆ. ಕಬ್ಬನ್ಪೇಟೆ ರೋಡ್ಗಳು ಕ್ರಿಯೇಟ್ ಮಾಡಿದ್ದೀನಿ, ಚಿಕ್ಕಪೇಟೆ ರೋಡ್ಗಳು ಕ್ರಿಯೇಟ್ ಮಾಡಿದ್ದೀನಿ, ಧರ್ಮರಾಯ ಟೆಂಪಲ್ಲು, ಆ ತಿರುಳರಪೇಟೆ, ಆಮೇಲೆ ಗರ್ಡಿ ರೂಮು, ಎಂಟೇರ್ ಇದು. ಅಲ್ಲೇನಂದರೆ ಈಗ ನಾವು ಈಗಲೂ ಆ ಸೆಟ್ಟಲ್ಲಿ ಓಡಾಡ್ತಿರೋ ನಮಗೇನೆ ಖುಷಿ ಅನಿಸುತ್ತೆ. ಈ ಥರ ಒಂದು ಅತ್ಯದ್ಭುತವಾದ ಒಂದು ಸೆಟ್ನ ಕ್ರಿಯೇಟ್ ಮಾಡಿಕೊಡೋಕ್ಕೆ ಕಾರಣರಾದಂಥ ನಮ್ಮ ಪ್ರೇಮ್ ಸರ್ಗೆ ನಿಜವಲ್ಲೂ ನನ್ನ ಚಿರಋಣಿಯಾಗಿರಬೇಕು. ಜೊತೆಗೆ ನಮ್ಮ ಸುಪ್ರೀತ್ ಸರ್ ಅಂತೂ ಯಾವತ್ತೂ ಇದು ಎಷ್ಟಾಗುತ್ತೆ ಏನು ಅಂತ ಹೇಳ್ಬಿಟ್ಟು ಇದು ಬೇಡ ತುಂಬ ಬಜೆಟ್ ಆಗುತ್ತೆ ಅಂತ ಹೇಳಲಿಲ್ಲ. ಕೆವಿನ್ ಸಾರು ಹಾಗೆ ಸಪೋರ್ಟ್ ಕೊಟ್ಟು, ಸುಪ್ರೀತ್ ಸರ್ ಅಂತೂ ಯಂಗ್ ಆ್ಯಂಡ್ ಎನರ್ಜಿ ಅವರು. ಯಾವಾಗಲೂ ಅಷ್ಟೇ ಏನಿಗೆ ಅಂದರೆ ಏನೇ ಮಾಡ್ಬೇಕಾದ್ರೆ ಸರ್ ನಿಮಗೆ ಹೌದಾ ಸರ್ ಮಾಡ್ತೀರಾ ಸರ್, ಈಗಲಿಂದಲ್ಲ, ಅವ್ರದ್ದು ನಮ್ಮದು ಹೆಚ್ಚು ಕಮ್ಮಿ ಒಂದು 15 ವರ್ಷ ಪರಿಚಯ, ಅವತ್ತಿಂದಲೂ ಇವತ್ತಿಗೂ ಹಂಗೆ ಇದ್ದಾರೆ. ಆಗಿಂದಾಗಿ ಇದೊಂದು ದೊಡ್ಡ ಸೆಟ್ನೇ ಕ್ರಿಯೇಟ್ ಮಾಡಿದ್ದೀವಿ. ಆಮೇಲೆ ಇದರದ್ದು ಬಜೆಟ್ ಎಲ್ಲೋ ಇದಾಗಿದೆ. ಅದ್ರ ಜೊತೆಗೆ ನಮ್ಮ ಹೀರೋ ಸರ್ ಅವಾಗ ಹೇಳ್ತಾ ಇರ್ತಾರೆ, ಅಣ್ಣ ಹಿಂಗಿರುತ್ತೆ ಅಣ್ಣ ಹಿಂಗಿರುತ್ತೆ ಅಣ್ಣ. ಸೆಟ್ಟಿಗೆ ಬಂದಮೇಲೆ ಅವ್ರು ರಿಯಲಿ ಅವ್ರು ಅದರಲ್ಲಿ ಅದಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗ್ಬಿಡ್ತಾರೆ. ಅವ್ರು ಎಲ್ಲರೂ ಅಷ್ಟು ಅವ್ರೊಂಥರ ಸ್ಪ್ಲಿಟ್ ಪರ್ಸ್ನಾಲಿಟಿ ಇದ್ದಂಗೆ ನಮ್ಮ ಇವ್ರು ಹೀರೋ. ಓಕೆ, ಹಾಗೆ ಇನ್ನು ನಮ್ಮ ಅರ್ಜುನ್ ಸರ್ ಮ್ಯೂಸಿಕ್ಗೂ ನಾನು ಹಾಕಿರೋ ಸೆಟ್ಗೂ ರಿಯಲಿ ಒಂದು ಒಳ್ಳೆ ಮ್ಯಾಚ್ ಆಯಿತು. ಅದ್ರ ಜೊತೆಗೆ ಇನ್ನೊಂದು ಅದ್ಭುತವಾಗಿ ಮೂಡಿ ಬರೋದಕ್ಕೆ, ಇಷ್ಟು ದೊಡ್ಡ ದೃಶ್ಯವಾಗಿ ಮೂಡಿ ಬರೋದಕ್ಕೆ ನಮ್ಮ ವಿಲಿಯಮ್ಸ್ ಅವರು. ಆ ವಿಲಿಯಮ್ಸ್ ಅವ್ರು ನಾನು ಮಾಡಿರೋ ಸೆಟ್ನ ಎಷ್ಟು ಇದ್ರಾಗಿ ತೋರಿಸಿದ್ದಾರೆ ಅಂದರೆ, ಈಗ ನಾನು ಆ ಸಾಂಗಲ್ಲಿ ನೋಡ್ತಾ ಇದ್ದಂಗೆ ಓ ಬಾಬಾ ಇದು ನಾನು ಹಾಕಿರೋ ಸೆಟ್ ಅನಿಸ್ತು. ಒಂದ್ಸಲ ಮೈ ಜುಮ್ ಅನಿಸ್ತು. ರಿಯಲಿ ಬರೀ ಒಂದು ಸಾಂಗಲ್ಲಿ ಈ ಥರ ವಿಜುವಲ್ಸ್ ಮಾಡಿದ್ದಾರೆ. ನಿನ್ನ ಪ್ರೇಮ್ ಸರ್ ಕೇಳಬೇಕು ಕೂತ್ಕೊಂಡು, ಮಗ ಹಿಂಗಲ್ಲ ಇನ್ನೂ ಹೋಗ್ಬೇಕು ಡೆಪ್ತು ಅಂತಾರೆ. ನಮ್ಗೆ ಯಾಕಂದರೆ ಒಂದ್ಸಲ ನಾನು ಇದೇ ಕಬ್ಬನ್ಪೇಟೆ ಚಿಕ್ಕಪೇಟೆ ಮಾರ್ಕಿಂಗ್ ಹಾಕಿದಾಗ ಪ್ರೇಮ್ ಸರ್ನ ಕರೆದ್ಬಿಟ್ಟು ಒಂದ್ಸಲ ಮಾರ್ಕಿಂಗ್ ನೋಡಿದ್ರು. ಬಂದರು, ಕರೆದ್ಬಿಟ್ಟು ಮಗನೇ ಬಾಯಿಲಿ ಅಂದ್ಬಿಟ್ಟು ಕೈ ಹಾಕ್ಕೊಂಡು, ನನಗೆ ಹಿಂಗಲ್ಲ ಮಗ ಇನ್ನೂ ದೊಡ್ಡದು ಬೇಕು, ಇನ್ನೂ ಆಗಲೇಬೇಕು ಅಂತೇಳಿ ತೆಗ್ಸಿ ಮತ್ತೆ ರೀಮಾರ್ಕ್ ಮಾಡಿಸಿ ಆ ಕಬ್ಬನ್ಪೇಟೆ ರೋಡ್ಗಳನ್ನ, ಆಮೇಲೆ ಹೀರೋ ಒಂದು ಹೌಸ್ನ ಹಾಕಿದ್ದೀನಿ, ಅಷ್ಟು ದೊಡ್ಡದಾಗಿ ಮಾಡಿಸಿದ್ರು. ಇದರಲ್ಲಿ ಏನಂದರೆ ನನಗೊಂದು ಖುಷಿಯಾಗಿದ್ದು, ಈ ಸೆಟ್ಗಳ ಜೊತೆ ಆ್ಯಕ್ಚುಲಿ ಒಂದು ಮಾಡಿ ಬಸ್ ಬೇಕಾಗತ್ತೆ. ನಾವು ಅದನ್ನು ಚೆನ್ನೈಯಲ್ಲಿ ಹುಡುಕಿದ್ವಿ, ಮತ್ತು ಮುಂಬೈಯಲ್ಲಿ ಹುಡುಕಿದ್ವಿ. ಅವಾಗಿನ 1970s ಮಾಡಿ ಬಸ್ಗಳನ್ನ ನಾವು ನೋಡಿರ್ತೀವಿ ಹೆಂಗಿರುತ್ತೆ ಅಂತ. ಸರಿ, ಆ ಬಸ್ ಅದನ್ನು ಮಾಡಬೇಕಂತ ಎಲ್ಲೂ ಸಿಕ್ಕಲಿಲ್ಲ ನಮಗೆ. ಕೊನೆಗೆ ಮಂಗಳೂರಿಂದ ಒಂದು ಸ್ಕೂಲ್ ಬಸ್ನ ತರಿಸಿ, ಆ ಸ್ಕೂಲ್ ಬಸ್ನ ಕಟ್ ಮಾಡಿ, ಅದು ನಮ್ಮ 1970s ಹೆಂಗಿತ್ತು ಮಾಡಿ ಬಸ್ನ, ಅದನ್ನು ನಾನೇ ರೆಡಿ ಮಾಡಿಸ್ತೀನಿ ನಮ್ಮ ಹುಡುಗರನ್ನ ಇಟ್ಬಿಟ್ಟು. ಅದನ್ನ ನೋಡಿ ಒಂದ್ಸಲ ಕುತ್ಕೊಂಡು ಎಲ್ಲ ಆರ್ಟಿಸ್ಟ್ನ ಕುಡಿಸಿ ಡ್ರೈವ್ ಮಾಡೋವರೆಗೂ ನಮಗೆ ಒಂದು ಸಮಾಧಾನ ಇರಲಿಲ್ಲ. ಆಮೇಲೆ ಅದನ್ನೂ ಅದ್ಭುತವಾಗಿ ಬಂತು. ಈ ಥರ ಈಚ್ ಆ್ಯಂಡ್ ಎವ್ರಿಥಿಂಗ್ 1917 ಟೆಕ್ಸ್ಚರ್ನ ನಾವು ಮೂಡಿಸಿದ್ದೀವಿ. ಅದನ್ನು ಖಂಡಿತ ನೀವು ನೋಡಿದ್ರೆ ಆನ್ ಸ್ಕ್ರೀನಲ್ಲಿ ಖುಷಿ ಪಡುತ್ತೆ. ಈ ಥರ ಒಂದು ಅತ್ಯದ್ಭುತವಾದ ಅವಕಾಶ ಕೊಟ್ಟ ನಮ್ಮ ಪ್ರೇಮ್ ಸರ್ಗೆ, ನಮ್ಮ ಸುಪ್ರೀತ್ ಸರ್ಗೆ, ಕೆವಿನ್ ಅವ್ರಿಗೆ, ಮತ್ತು ಎಲ್ಲ ಅದರಿಂದ ಹಿಂದೆ ನನ್ನ ಜೊತೆಲಿ ಶ್ರಮ ಪಟ್ಟಂಥ ನನ್ನ ವರ್ಕರ್ಸ್ಗಳಿಗೆ, ಆರ್ಟ್ ಅಸಿಸ್ಟೆಂಟ್ಗಳಿಗೆ, ಕಾರ್ಪೆಂಟರ್ಸ್ಗೆ, ಪೇಂಟರ್ಸ್ಗೆ, ಮತ್ತು ಎಲ್ಲ ಈಚ್ ಆ್ಯಂಡ್ ಒಂದು ಹೆಲ್ಪರ್ಸು, ಆಮೇಲೆ ನನ್ನ ಜೊತೆ ಸಹಕರಿಸಿದಂಥ ಮ್ಯಾನೇಜರ್ಸ್ಗಳಿಗೆ ಎಲ್ಲರಿಗೂ ನಾನು ಚಿರಋಣಿಯಾಗಿರ್ತೀನಿ. ನಮಸ್ಕಾರ, ಥ್ಯಾಂಕ್ ಯು. ಸೊ KD ಅನ್ನೋದು ನನಗೊಂದು ದೊಡ್ಡ ಡ್ರೀಮ್ ಥರ. ಅಂದರೆ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ದೊಡ್ಡ ಇದನ್ನು ನಾವು ಬ್ರೇಕ್ ಮಾಡ್ಕೊಂಡು ಇಷ್ಟು ಚೆನ್ನಾಗಿ ಮಾಡ್ತಾಯಿದ್ದೀವಿ ಅಂತೇಳಿ. ಫಸ್ಟ್ ಆಫ್ ಆಲು ಸುಪ್ರೀತ್ ಸರು, ವೆಂಕಟ್ ಸರು ನನಗೆ ಕೊಟ್ಟಿರೋದನ್ನ ಇಂಡಸ್ಟ್ರಿಯಲ್ಲಿ ಇಂಡಿಯಾದಲ್ಲಿ ಯಾರಿಗೂ ಕೊಟ್ಟಿಲ್ಲ.
ಯಾರಿಗೂ ಕೊಟ್ಟಿಲ್ಲ, ಯಾರ ಕೇಳೋಕ್ಕೂ ಹೋಗಲ್ಲ, ಅದು ನನಗೆ ಮಾತ್ರ ಕೊಡೋಕ್ಕೆ ಸಾಧ್ಯ. ಸೊ ಏನೇನು ಬೇಕು ಟೆಕ್ನಿಕಲ್ಗೆ ಸಪೋರ್ಟ್ ಮಾಡಿದ್ದಾರೆ ಸರ್, ತುಂಬ ಥ್ಯಾಂಕ್ಸ್. ಪ್ರೇಮ್ ಸರಿಗೆ ನಾನು ಕೊಟ್ಟಷ್ಟು ಕಾಟ ಯಾರು ಕೊಟ್ಟಿಲ್ಲ. ಮಧ್ಯರಾತ್ರಿ 2 ಗಂಟೆಗೆ 3 ಗಂಟೆಗೆಲ್ಲ ಫೋನ್ ಮಾಡಿ ಮೆಸೇಜ್ ಮಾಡಿ, ಬೆಳಿಗ್ಗೆ ಬಂದರೆ ಬೈತಾಯಿದ್ರು, ಏನೋ ನೈಟೆಲ್ಲ ಮೆಸೇಜ್ ಮಾಡ್ತೀನಿ ಅಂತ. ನಾನು ಕನ್ವೆ ಮಾಡ್ತಿದ್ರು ಈ ಥರ ಸೀನ್ ಹಿಂಗೆ 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 ಅಂತೇಳಿ. ಬಿಕಾಸ್ ಆಫ್ ಪ್ರೇಮ್ ಸರು ಅಟ್ಲೀಸ್ಟ್ ಒಂದು ಲೆವೆಲ್ಲಿಗೆ ನನಗೆ ಅರ್ಥ ಮಾಡಿಸ್ತೀನಿ, ಒಂದು ಸಿನಿಮಾಗೆ ಒಂದು ಒಳ್ಳೆ ಈ ವಿಜುವಲ್ ಕನೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿಕೊಟ್ರು. ಸೊ ಮೋಹನ್ ಸರು ಆ್ಯಕ್ಚುಲಿ ಸೆಟ್ ನೋಡಿದ್ದೀರಾ, ಅಷ್ಟು ದೊಡ್ಡ ಸೆಟ್ ಅಂತೇಳಿ. ನಾನು ಅವ್ರಿಗೆ ಎವ್ರಿ ಡೇ ಯಾವಾಗಲೂ ಫೋನ್ ಮಾಡ್ತಾ ಇರ್ತೀನಿ, ಸರ್ ಇದು ಹೆಂಗೆ ಬರುತ್ತೆ, ಏನು ಯಾವ ಟೆಕ್ಸ್ಚರ್ ಇರುತ್ತೆ ಅಂತೇಳಿ. ನಾವು ಕಲರ್ ಪ್ಯಾಲೆಟೆಲ್ಲ ಡಿಸ್ಕಸ್ ಮಾಡ್ತಿದ್ವಿ. ಸೊ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಹೀರೋ ಸರ್ ಬಗ್ಗೆ ಅರ್ಜುನ್ ಸರ್ ಅಂತೂ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ ಸರ್. ಧ್ರುವ ಸರ್ ಯಾವಾಗಲೂ ನನಗೆ ಸೆಟ್ಟಲ್ಲಿ ಬಂದು ಹೇಳ್ತಾ ಇರ್ತಿದ್ರು, ಎಲ್ಲ ಚೆನ್ನಾಗಿ ಬರ್ತಾಯಿದೆ, ತುಂಬ ಚೆನ್ನಾಗಿ ಬರ್ತಾಯಿದೆ, ಯೂಸಾಗಿ ಬರ್ತಾಯಿದೆ ಅಂತೇಳಿ. ಸೊ ಮೋರ್ ಓವರ್ ಮತ್ತು ನನ್ನ ಟೆಕ್ನಿಕಲ್ ಟೀಮ್ಸ್, ರೈಟರ್ ಗಾಂಧಿ ಇರ್ಬೋದು, ಕ್ರಾಂತಿ ಎಡಿಟರ್ ಇರ್ಬೋದು, ನಮ್ಮ ರವಿ ಅವ್ರು ಇರ್ಬೋದು, ಮಂಜು ಇರ್ಬೋದು, ಎಂಟೈರ್ ಟೀಮು ನಮ್ಮ ಜೊತೆ ಸಪೋರ್ಟ್ ಆಗಿದ್ರು. ನನ್ನ ಟೀಮ್ ಸಹ ತುಂಬ ಸಪೋರ್ಟ್ ಆಗಿದ್ರು. ಸೊ ನಾನು ನಿಂತ್ಕೊಂಡು ಮಾತಾಡ್ತಿರೋದಕ್ಕಿಂತ ಜಾಸ್ತಿ ಅವ್ರು ನನ್ನ ಸಪೋರ್ಟ್ ಆಗಿರೋದ್ರಿಂದ ನನಗೆ ಒಂದು ಈ ಲೆವೆಲ್ಗೆ ಅಟ್ಲೀಸ್ಟ್ ಸಾಥ್ ಕೊಟ್ಟಿರುತ್ತೆ. ಸೊ ಆಲ್ ಬಿಕಾಸ್ ಆಫ್ ಪ್ರೇಮ್ ಸರ್ ಈ ಟೀಮ್ನ ಕಟ್ಕೊಟ್ಟಿದ್ದು. ಪ್ರೇಮ್ ಸರು ಟೀಮ್ ಕಟ್ಕೊಟ್ಟು ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಿರೋದ್ರಿಂದ ಸೊ ಈ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಅಲ್ಲ. ಟೆಕ್ನಿಕಲ್ ವಿಚಾರ ಬಂದರೆ ನಾವು ಯೂಸ್ ಮಾಡ್ತಿದ್ದೀವಿ ಬಂದು ವೆರಿ ಬಿಗಿನಿಂಗ್ ಇದು ಸಿಗ್ನೇಚರ್ ಪ್ರೈಮ್ ಲೆನ್ಸು ಮತ್ತು ಆರಿ LF ಸ್ಟಾರ್ಟ್ ಮಾಡಿದ್ವಿ. ಅದಾದಮೇಲೆ ಸೂಪರ್ 35 ಇಂಟ್ರೊಡ್ಯೂಸ್ ಆಯಿತು. ಸೂಪರ್ 35 ಇಂಟ್ರೊಡ್ಯೂಸ್ ಆದಾಗ ಈ ಸಾಂಗ್ ಶೂಟ್ ಮಾಡಿದ್ವಿ. ಸೊ ದೆರ್ ಇಸ್ ಕ್ಯಾಮ್ರಾ ಇನ್ ಬಿಟ್ವೀನಲ್ಲಿ ಡಿಫ್ರೆನ್ಸಸ್ ಏನಂದರೆ ಕಲರ್ ಸ್ಪೇಸಿಂಗು ಮತ್ತು ಇದು ಚೆನ್ನಾಗಿದೆ, ಡೆಪ್ತ್ ಆಫ್ ಫೀಲ್ಡ್ ಒಂದು ಸ್ವಲ್ಪ ಚೆನ್ನಾಗಿದೆ. ಸೊ ಹಂಗಾಗಿ ದಿ ಬೆಸ್ಟ್ ಎಕ್ವಿಪ್ಮೆಂಟು ನಾವು ಯೂಸ್ ಮಾಡಿರೋದು. ಈವನ್ ಔಟ್ಡೋರಲ್ಲಿ ಬಂದಾಗ ಈವನ್ ಸನ್ಲೈಟ್ ತುಂಬ ಮೋರ್ ಸನ್ಲೈಟ್ ಇದ್ದಾಗ ನಾವು ಯೂಶ್ವಲಾಗಿ ಸ್ಕಿಮ್ಮಿಂಗ್ ಮಾಡಬೇಕು. ಫುಲ್ ಓಪನ್ ಔಟ್ಡೋರ್ ಕಂಪ್ಲೀಟಾಗಿ, ಅಷ್ಟು ದೊಡ್ಡ ಜಾಗಕ್ಕೆ ಏನೂ ಮಾಡೋಕ್ಕಾಗಲ್ಲ. ಆವಾಗ ಏನು ಮಾಡಿದ್ವಿ ಅಂದರೆ ಒಂದು ಶೇಡ್ ನೆಟ್ ಥರ ಒಂದು 50x50 50x50 3-4 ಶೇಡ್ ನೆಟ್ ಹಾಕಿ ಈ ಮೇಕಿಂಗಲ್ಲಿ ಲಾಸ್ಟಲ್ಲಿ ನೋಡ್ಬೋದು. ಕಂಪ್ಲೀಟ್ ಸಣ್ಣ ಕವರ್ ಮಾಡಿಬಿಟ್ಟು ಅದ್ರ ಕೆಳಗಡೆ ಆರ್ಟಿಸ್ಟ್ ಇಟ್ಕೊಂಡು ಅದಾದ್ಮೇಲೆ ಅದಕ್ಕೆ ಲಿಟಪ್ ಮಾಡಿಬಿಟ್ಟು ಶೂಟ್ ಮಾಡ್ತಾ ಇದ್ವಿ. ಸೊ ಹಂಗಾಗಿ ನಮಗೆ ಒಂದು ಆಂಬಿಯೆಂಟು ಕ್ರಿಯೇಟ್ ಮಾಡೋದಕ್ಕೆ ಈಸಿ ಆಯಿತು. ಎಲ್ರಿಗೂ ನಮಸ್ಕಾರ. ಅಡ್ವಾನ್ಸ್ ಆಗಿ ಹೊಸ ವರ್ಷದ ಶುಭಾಶಯಗಳು. ಹಾಗೂ ಹೇಳಬೇಕು ಅಂದರೆ ಈ ಸಿನಿಮಾ ನಮಗೆ ಬಿಸ್ನೆಸ್ ಅಲ್ಲ, ಒಂಥರ ಎಮೋಷನ್ಸು. ಯಾಕಂದರೆ ಸುಪ್ರೀತ್ KVN ಪ್ರೊಡಕ್ಷನ್ ಅವರ 3ನೇ ಸಿನಿಮಾ, 3ನೇ ಆಡಿಯೋನು ನಮ್ಮದೇ. ಪ್ರೇಮ್ ಸರ್ ಅವರ ಮ್ಯೂಸಿಕ್ ಬಗ್ಗೆ ಮಾತಾಡೋಂಗಿಲ್ಲ. ಯಾಕಂದರೆ ಪ್ರತಿ ಸಿನಿಮಾ ಒಂದು ಹಿಟ್ ಆಗುತ್ತೆ ಅನ್ನೋದೊಂದು 100 ಅಲ್ಲ 1000% ಕಾನ್ಫಿಡೆನ್ಸಲ್ಲಿ ಮಾಡ್ತಾರೆ, ಅಷ್ಟು ವರ್ಕ್ ಮಾಡ್ತಾರೆ. ಅವ್ರ ಸಿನಿಮಾ ಎಲ್ಲ ಬೇರೆ ಯಾರಾದರೂ ಹೋದ್ರು ಮಗ ಆನಂದ್ ಅಡಿ ಹೋಗ್ಬಿಡು, ನೀನು ಎಲ್ಲೂ ಹೋಗ್ಬೇಡ ಅಂತ ರೆಕಮೆಂಡೇಶನ್ ಅಂತ ಮಾಡೋ ಒಂದು ಫ್ಯಾಮಿಲಿ ಥರ ಆಗಿದ್ದೀವಿ ಇವಾಗ. ಅರ್ಜುನ್ ಸರ್ 2024 ಸ್ಟಾರ್ಟ್ ಆಗಿದ್ದು ಉಪಾಧ್ಯಕ್ಷೆಯಿಂದ, ಮುಗಿತಾ ಇದೆ ನಿಮ್ಮ ಮ್ಯೂಸಿಕ್ಕಿಂದಾನೆ. ಸೊ ಒಂಥರ ಜರ್ನಿ ಹಂಗೆ ಮಧ್ಯದಲ್ಲಿ ಕೃಷ್ಣಂ ಪ್ರಣಮ್ ಸಖಿ ಆ ಥರ ಒಂದು ಒಳ್ಳೆ ಅಂದರೆ ನಮ್ಮದು ಅವ್ರದ್ದು ಮ್ಯಾಕ್ಸಿಮಮ್ ಮ್ಯೂಸಿಕ್ ಎಲ್ಲ ನಮ್ಮ ಹತ್ರನೇ ಇದೆ. ಆಮೇಲೆ ಧ್ರುವ ಸರ್ ಅವ್ರದ್ದು ಫಸ್ಟ್ ಜರ್ನಿ ನಮ್ಮದು ಅವ್ರದ್ದು ಸ್ಟಾರ್ಟ್ ಆಗಿದ್ದು ಅದ್ದೂರಿಯಿಂದ. ಸೊ ಅಲ್ಲಿಂದನೇ ಅವರೊಂದು ಪ್ರಮೋಷನ್ ಪ್ಯಾಷನ್ ಆಗಲಿ ಇಲ್ಲ ಅವರೊಂದು ಇಂಟ್ರೆಸ್ಟ್ ಇರಲಿ ಅಲ್ಲಿಂದನೇ ನೋಡ್ಕೊಂಡಿದ್ವಿ. ಸೊ ಇಡೀ ತಂಡ ಒಂದು ಸಿನಿಮಾನ ಎಷ್ಟು ಇಂಟ್ರೆಸ್ಟ್ ಆಗಿ ಮಾಡುತ್ತೋ ಅಷ್ಟು ಟೈಮ್ ಅವರು ಒಂದು ಪ್ರಮೋಷನ್ಗೆ ಅಂತ ಮಾಡ್ತಾರೆ. ಸೊ ಯಾವಾಗಲೂ ಒಂದು ಸಾಂಗ್ ರಿಲೀಸ್ ಮಾಡೋದಕ್ಕೆ ನಾವು ಮೋಸ್ಟ್ಲಿ 3-4 ಸಲ ಮೀಟಿಂಗ್ ಮಾಡಿದ್ದೀವಿ. ಏನು ಮಾಡಬೇಕು, ಯಾವ ಥರ ಪ್ರಮೋಟ್ ಮಾಡಬೇಕು, ಯಾವ ಟೈಮಲ್ಲಿ ರಿಲೀಸ್ ಮಾಡಬೇಕು. ಸೊ ಅಷ್ಟೊಂದು ಇಂಟ್ರೆಸ್ಟ್ ಇರುತ್ತೆ. ಸೊ ಇದೊಂದು ಬರೀ ಕನ್ನಡ ಅಂತಲ್ಲ, ಇವನ್ ನೀವು ನೋಡಿದ್ರೆ ಬೇರೆ ಲ್ಯಾಂಗ್ವೇಜಲ್ಲಿ ನಾವು ಸುಮ್ಮನೆ ಮಾಡ್ಬಿಡ್ತೀವಿ ಅಂತಲ್ಲ, ಇವರು ಸಿಂಗರ್ಸ್ನೂ ಬೇಕು ಅಂದ್ಬಿಟ್ಟು ಅಷ್ಟು ಒಳ್ಳೊಳ್ಳೆ ಸಿಂಗರು. ಇದು ಜಸ್ಟ್ ಒಂದು ಸಾಂಗ್ ನೀವು ಕೇಳಿದ್ದೀರಾ, ಇನ್ನು ಬರ್ತಿರೋ 4-5 ಸಾಂಗ್ಗಳನ್ನು ನೀವು ಸಿ ದೊಡ್ಡ ಸಿಂಗರ್ಗಳೇ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಅವ್ರವ್ರು ಯಾರಿದ್ದಾರೆ ಒಳ್ಳೊಳ್ಳೆ ಸಿಂಗರ್ ತಗೊಂಡೆ ಲಿರಿಕ್ಸಿಸ್ ತಗೊಂಡೆ ಮಾಡಿದ್ದಾರೆ. ಸೊ ಮೇಡಮ್ ಹಂಗೆ ಆಲ್ರೆಡಿ UI ಸಕ್ಸಸ್ಸಲ್ಲೇ ಇದ್ದಾರೆ, ಹಂಗೆ ಅದು ಕ್ಯಾರಿ ಆಗುತ್ತೆ ನಿಮಗೆ. ಆ್ಯಂಡ್ ಎಲ್ರಿಗೂ ಆಲ್ ದಿ ಬೆಸ್ಟ್. ಸುಪ್ರೀತ್ ಸರ್ ಇದೇ ಥರ ಎನರ್ಜಿಟ್ ಆಗಿದ್ರಿ, ಇನ್ನು ಮುಂದೆ ಸಿನಿಮಾ ಮಾಡೋದ್ರ ಜೊತೆಗೆ. ಆ್ಯಂಡ್ ಪ್ರೇಮ್ ಸರ್ ಥ್ಯಾಂಕ್ ಯು ಸೋ ಮಚ್. ಧ್ರುವ ಸರ್ ಥ್ಯಾಂಕ್ ಯು. ಅರ್ಜುನ್ ಸರ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಶ್ಯಾಮ್ ಸರ್. ನಿಮ್ಮ ಸಂಸ್ಥೆ ಅಡಿಯಲ್ಲಿ ಇನ್ನಷ್ಟು ಸಾಕಷ್ಟು ಹಾಡುಗಳು ಸೊಸೈಟಿಗೆ ಸಿಗಲಿ ಅಂತ ನಾವು ಕೇಳ್ಕೊತೀವಿ. ಥ್ಯಾಂಕ್ ಯು.
ನೋ ಪ್ರಾಬ್ಲಮ್ ಇಂದ ಸ್ಟಾರ್ಟ್ ಆಗಿ ಇಲ್ಲಿವರೆಗೆ ಬಂದಿದ್ದೀರಾ. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಇದು ಪ್ರೇಮ್ ಸರ್ ಜೊತೆ ನಂದು 2ನೇ ಸಿನಿಮಾ. ಏಕ್ಲೆವೆಲ್ ಒಂದು ಸಾಂಗ್ ಬರ್ತಿದ್ದೆ. ಇಷ್ಟು ದೊಡ್ಡ ಸಿನಿಮಾಗೆ ನಂಗೆ ಅವಕಾಶ ಕೊಟ್ಟಿದ್ದಕ್ಕೆ ಪ್ರೇಮ್ ಸರ್ಗೆ, ಕೆವಿನ್ ಪ್ರೊಡಕ್ಷನ್ಸ್ಗೆ, ಧ್ರುವ ಸರ್ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ತೆ. ಮೀಡಿಯಾ ಮಿತ್ರರಿಗೆ, ಬಂದಿರತಕ್ಕಂಥ ಎಲ್ಲ ಸ್ನೇಹಿತರಿಗೂ ಸ್ವಾಗತ ಬಯಸ್ತಾ, ಇವತ್ತು ನೀವೇನು ಸಾಂಗ್ ನೋಡ್ತಾ ಇದ್ದೀರಾ ಇದೆಲ್ಲ ಅವ್ರ ಎಫರ್ಟ್. ಅವ್ರು ಏನು ಹೇಳ್ತೀರಾ ಅದನ್ನು ನಾವು ಮಾಡ್ತಾ ಇದ್ದೀವಿ. ಆ್ಯಂಡ್ ಮೋರ್ ಓವರ್ ಎಲ್ಲರೂ ಸಹ ಈಗ ನೀವು ಪ್ರತಿ ವರ್ಷ ಸಿನಿಮಾ ನೋಡಿದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ 200-250 ಸಿನಿಮಾ ರಿಲೀಸ್ ಆಗುತ್ತೆ. ಎಲ್ಲ ಪ್ರೊಡ್ಯೂಸರ್ಸು ದುಡ್ಡು ಹಾಕ್ತಾರೆ, ಎಲ್ಲರೂ ಸಿನಿಮಾ ಮಾಡ್ತಾರೆ. ಬಟ್ ಇಲ್ಲೇನಂತಂದರೆ ಏನು ನನಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತವೆ, ಏನು ಹೇಳ್ತಾರೆ ಅದಕ್ಕಿಂತ ಡೆಲಿವರಬಲ್ಸ್ ಇನ್ನೂ ಎಕ್ಸ್ಟ್ರಾ ಇರುತ್ತೆ. ಅಂತಂದರೆ ಔಟ್ಪುಟ್ ಆಗಲಿ, ಒಂದು ಸಾಂಗ್ ಆಗಲಿ, ಒಂದು ಮೇಕಿಂಗ್ ಆಗಲಿ, ಪ್ರತಿಯೊಬ್ಬರು ತುಂಬ ಶ್ರಮಪಟ್ಟು ಮಾಡಿದ್ದಾರೆ, ತುಂಬ ಇಷ್ಟಪಟ್ಟು ಮಾಡಿದ್ದಾರೆ. ಆ ಎಫರ್ಟೇನೆ ಇವತ್ತು ನೀವು ಸ್ಕ್ರೀನ್ ಮೇಲೆ ನೋಡಿದ್ದು. ಇನ್ನು ನೀವು ವಿಡಿಯೋ ಸಾಂಗ್ ನೋಡಿದ್ರೆ ಇನ್ನೂ ವಿಜುವಲ್ ಟ್ರೀಟ್ ತುಂಬ ಚೆನ್ನಾಗಿರುತ್ತೆ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಎವ್ರಿ ಒನ್. ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥವ್ರು, ಅವರ ಎಫರ್ಟೇ ನೀವು ಇವತ್ತು ಸ್ಕ್ರೀನ್ ಮೇಲೆ ನೋಡ್ತಿರೋದು. ಥ್ಯಾಂಕ್ ಯು.